ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ಸರ ಅದೇ ಸಂಜೆ ಅದೇ ಏಕಾಂತ ನಿನ್ನ ಜೊತೆ ಇಲ್ಲದೆ ಮಾತಿಲ್ಲದೆ ಮನವಿಭ್ರಾಂತ ಮತ್ತದೇ ಬೇಸರ ಅದೇ ಸಂಜೆ ಅದೇ ಕಾಂತ. ನಾನು ಜಯಶ್ರೀರಾಜು. ಭವನಾ ಟಿವಿ ನಡೆಸುತ್ತಿರುವ ನಿಸಾರರ ಅಕ್ಷರಾಂಜಲಿಯ 2ನೇ ಎಪಿಸೋಡ್ಗೆ ಸರದಯ ಕಾವ್ಯಾಸಕ್ತರಿಗೆಲ್ಲ ಸ್ವಾಗತ ಸುಸ್ವಾಗತ. ನಿಸರ್ಗ ಕವಿ ಭಾರತಾಂಬೆಯ ಹಿರಿಮಗಳಾದ ಕನ್ನಡಾಂಬೆಗೆ ನಿತ್ಯ ಉತ್ಸವ ಆಚರಿಸಿ ಬೇಸರಿಕೆಯಲ್ಲೂ ಸರಸಿಕೆಯ ನೀಡಿ ಸಂಜೆ 5ರ ಮಳೆಗೆ ಮೋಹಕತೆಯ ತುಂಬಿ ಕತ್ತಲ ಕರಗಿಸಿ ಸಿರಿ ಬೆಳಕ ನೀಡುತ್ತಲೇ ನಮ್ಮಿಂದ ಮರೆಯಾದರು. ಈ ಮರೆಯಾದ ಚೇತನಕ್ಕೆ ನಾವು ಅದೆಷ್ಟು ನೆನೆಸಿಕೊಂಡರೂ ಸಾಲದು. ಕನ್ನಡ ಅಕ್ಷರವನ್ನು ಅಕ್ಕರೆಯಿಂದ ಅಪ್ಪಿಕೊಂಡ ನಿಸರ್ಗ ಕವಿಗೆ ನಾಡಿನ ಹಲವು ಕವಿಗಳ ಕವನ ವಾಚನದ ಮೂಲಕ ಅಕ್ಷರಾಂಜಲಿ ನೀಡುತ್ತಿರುವುದು ಅವರ್ಣನೀಯ. ಮತ್ತೊಮ್ಮೆ ಎಲ್ಲ ಸಹೃದಯರನ್ನು ಪ್ರೀತಿಯಿಂದ ಅಕ್ಷರಾಂಜಲಿಗೆ ಸ್ವಾಗತಿಸುತ್ತಾ ಇಂದಿನ ಕಾವ್ಯ ವಾಚನವನ್ನು ಪ್ರಾರಂಭಿಸೋಣ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದವರಾದ ಶ್ರೀ ಚಿಂತಾಮಣಿ ಕೊಡ್ಲೆಕೆರೆಯವರು ಕನ್ನಡ ಸಾಹಿತ್ಯ ವಲಯದಲ್ಲಿ ಚಿರಪರಿಚಿತರು. ಕಥೆ, ಕವನ, ಲಲಿತ ಪ್ರಬಂಧ, ವಿಮರ್ಶಾ ಲೇಖನ ಹೀಗೆ ಸಾಹಿತ್ಯ ಪ್ರಕಾರದ ಎಲ್ಲ ಆಯಾಮಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ಹಲವಾರು ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀಯುತರು ನಿಸಾರರ ಕುರಿತ ಸ್ವರಚಿತ ಕವನವನ್ನು ವಾಚಿಸಬೇಕೆಂದು ಸವಿನಯ ವಿನಂತಿ. ಇತ್ತೀಚೆಗೆ ನಮ್ಮನ್ನ ಅಗಲಿದ ಪ್ರೊಫೆಸರ್ KS ನಿಸಾರ್ ಅಹಮದ್ ನನ್ನ ಪ್ರೀತಿಯ ಹಿರಿಯ ಕವಿಗಳಲ್ಲಿ ಒಬ್ಬರು. ಅವರಿಗೆ 70 ವರ್ಷ ತುಂಬಿದಾಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಏರ್ಪಟ್ಟಿತ್ತು. ಆವತ್ತು ಅನೇಕ ಕವಿಗಳೆಲ್ಲ ಅವರ ಕುರಿತಾದ ಕವಿತೆಗಳನ್ನು ಪ್ರಸ್ತುತಪಡಿಸಿದರು. ಆ ಸಂದರ್ಭದಲ್ಲಿ ನಾನು ಓದಿದ ಕವಿತೆಯ ಹೆಸರು ಕವಿಗೆ 70 ಅಂತೆ. ಅವರ ಸುಪ್ರಸಿದ್ಧ ಕವಿತೆ ನಿತ್ಯೋತ್ಸವ ತಮಗೆಲ್ಲ ಗೊತ್ತು. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಹೀಗೆ ಶುರುವಾಗುತ್ತ ಪದ್ಯ. ಅದು ತುಂಬಾ ಬೆಳಕಿನಂಥ 2 ಸಾಲುಗಳು ಅನ್ನುವ ಭಾವನೆ ನನ್ನ ಮನಸ್ಸಿನಲ್ಲಿ ಉಳಿದಿದೆ. ಕವಿಯ ಜೀವನದಲ್ಲಿ ಅದೃಷ್ಟ ವಶಾತ್ ಸಂಭವಿಸುವಂಥ ಒಂದು ಅದ್ಭುತವಾದಂಥ ಪವಾಡ ಅವರ ಜೀವನದಲ್ಲಿ ಆ ಕವಿತೆಯಲ್ಲಿ ಆಯಿತು ಅಂತ ನನಗೆ ಅನೇಕ ಸಲ ಅನ್ನಿಸ್ತದೆ. ಅನೇಕ ಸುಂದರವಾದ ಪದ್ಯಗಳನ್ನು ಬರೆದಿದ್ದಾರೆ. ಆದರೆ ನಿತ್ಯೋತ್ಸವ ಕನ್ನಡಿಗರ ಮನೆ ಮಾತಾಯಿತು. ಅದನ್ನು ನೆನಪಿನಲ್ಲಿ ಇಟ್ಕೊಂಡು ನಾನು ಬರೆದ ಕವಿತೆ ಕವಿಗೆ 70. ಬೆಳಕಿನಲೆಗಳಂಥ ಆ 2 ಕವಿತೆ ಸಾಲುಗಳು, ಬೆಳಕಿನಲೆಗಳಂಥ ಆ 2 ಕವಿತೆ ಸಾಲುಗಳು ಆಕಾಶದಲ್ಲಿ ಕೈ ಹಿಡಿದು ನಡೆದಿದ್ದವು. ಕವಿಗೆ 70 ವಾರ್ತೆ ಕೇಳಿ ಅಚ್ಚರಿಗೊಂಡವು. ಅಮೂರ್ತ ಕಂಪನಗಳಾಗಿ ಅಲೆದಿದ್ದ ತಮಗೆ ಕವಿ ಬೀಜಾಕ್ಷರಗಳ ರೂಪ ಕೊಟ್ಟ ಕ್ಷಣವನ್ನು ನೆನೆದವು. ಬೆಳಕಿನಲೆಗಳಂಥ ಆ 2 ಕವಿತೆ ಸಾಲುಗಳು ಆಕಾಶದಲ್ಲಿ ಕೈ ಹಿಡಿದು ನಡೆದಿದ್ದವು. ಕವಿಗೆ 70 ವಾರ್ತೆ ಕೇಳಿ ಅಚ್ಚರಿಗೊಂಡವು. ಅಮೂರ್ತ ಅಕ್ಷರಗಳಾಗಿ ಅಮೂರ್ತ ಕಂಪನಗಳಾಗಿ ಅಲೆದಿದ್ದ ತಮಗೆ ಕವಿ ಬೀಜಾಕ್ಷರಗಳ ರೂಪ ಕೊಟ್ಟ ಕ್ಷಣವನ್ನು ನೆನೆದವು. ಸಾಲುಗಳು ಕೇಳಿದವು, ಆಕಾಶವೇ ಇದು ಸಾಧ್ಯವೇ? ಕವಿಗೂ ವಯಸ್ಸಾಗುವುದೇ? ಆಕಾಶ ಉತ್ತರಿಸಿತು, ಕವಿತೆಯೇ ಇದು ಸಾಧ್ಯ. ಅಂತಿಮವಾಗಿ ಕವಿಯೂ ಒಬ್ಬ ಮನುಷ್ಯ. ಸಾಲುಗಳು ಕೆಣಕಿದವು, ಹಾಗಾದರೆ ಆಕಾಶವೇ ಕಾವ್ಯಕ್ಕೆ ಸಾವಿಲ್ಲ, ಅದು ಅಜರ ಅಮರ ಎಂಬುದೆಲ್ಲ ಬೊಗಳೆಯೇ, ನರನ ಅಸ್ಥಿಪಂಜರದಂತೆ ಅರೆಕ್ಷಣದ ಹುಸಿಯೇ. ಸಾಲುಗಳು ಕೆಣಕಿದವು,
ಹಾಗಾದರೆ ಆಕಾಶವೇ? ಕಾವ್ಯಕ್ಕೆ ಸಾವಿಲ್ಲ, ಅದು ಅಜರ ಅಮರ ಎಂಬುದೆಲ್ಲ ಬೊಗಳೆಯೇ. ನರನ ಅಸ್ಥಿ ಪಂಜರದಂತೆ ಅರೆಕ್ಷಣದ ಹುಸಿಯೇ. ಆಕಾಶ ಉತ್ತರಿಸಿತು, ಓ ಕವಿತೆ, ನೀನೇಕೆ ನಿನ್ನನ್ನೇ ಮರೆತೆ? ರೂಪವಿಲ್ಲದ ನಾಮವಿಲ್ಲದ ನಿಮಗೆ ಆಕೃತಿಯ ಕೊಟ್ಟಿದ್ದು ಕವಿಯ ನೈಪುಣ್ಯ. ನಿಮ್ಮಲ್ಲಿ ಉಸಿರಾಡುವುದು ಕವಿಯ ಚೈತನ್ಯ. ತಿಳಿದವರು ಹೇಳುವರು, ಕವಿ ಕಾವ್ಯ ತ್ರಿಭುವನದ ಭಾಗ್ಯ. ಕವಿ ಚಿರಯೌವನಿಕನಾಗುವುದು ನಿಮ್ಮಿಂದ ಸಾಧ್ಯ. ರೂಪವಿಲ್ಲದ ನಾಮವಿಲ್ಲದ ನಿಮಗೆ ಆಕೃತಿಯ ಕೊಟ್ಟಿದ್ದು ಕವಿಯ ನೈಪುಣ್ಯ. ನಿಮ್ಮಲ್ಲಿ ಉಸಿರಾಡುವುದು ಕವಿಯ ಚೈತನ್ಯ. ತಿಳಿದವರು ಹೇಳುವರು, ಕವಿ ಕಾವ್ಯ ತ್ರಿಭುವನದ ಭಾಗ್ಯ. ಕವಿ ಚಿರಯೌವನಿಕನಾಗುವುದು ನಿಮ್ಮಿಂದ ಸಾಧ್ಯ. ತಮ್ಮ ತಾವರಿತ ಕವಿತೆ ಸಾಲುಗಳು ಕವಿಯ ಹುಟ್ಟುಹಬ್ಬಕ್ಕೆ ಬಂದಿವೆ. ತಮ್ಮ ತಾವರಿತ ಕವಿತೆ ಸಾಲುಗಳು ಕವಿಯ ಹುಟ್ಟುಹಬ್ಬಕ್ಕೆ ಬಂದಿವೆ. ಉಘೆ ಉಘೆ ಎಂದಿವೆ, ನಗುತ್ತಿವೆ ನೋಡಿ ನಾಡಿನ ಸಿರಿ ಬೆಳಗಿದಂತೆ, ಪುಣ್ಯದ ತೆನೆ ಬಳುಕಿದಂತೆ. ನಗುತ್ತಿವೆ ನೋಡಿ ನಾಡಿನ ಸಿರಿ ಬೆಳಗಿದಂತೆ, ಪುಣ್ಯದ ತೆನೆ ಬಳುಕಿದಂತೆ. ನಮಸ್ಕಾರ. ಎರಡು ಧರ್ಮಗಳ ಸಾರ ಸರ್ವಸ್ವವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ ಹಿರಿಯ ಕವಿಗೆ ನಮಸ್ಕಾರಗಳು, ಕೃತಜ್ಞತೆಯ ಈ ಸಾಲಗಳನ್ನು ಸಮರ್ಪಿಸ್ತಾ ಇದ್ದೀನಿ. ನಮ್ಮ ನಿಸಾರರು ನಾಡಿನ ಸಿರಿ ಬೆಳಗಿದಂತೆ, ಪುಣ್ಯದ ತೆನೆ ಬಳುಕಿದಂತೆ. ಚಿಂತಾಮಣಿ ಕೊಡ್ಲೇಕೆರೆಯವರ ಈ ಮಾತು 100ಕ್ಕೆ 100 ಸತ್ಯ. ಧನ್ಯವಾದಗಳು ಸರ್. ನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಹೊರನಾಡ ಕನ್ನಡಿಗರಲ್ಲಿ ಕನ್ನಡದ ಕೆಚ್ಚನ್ನು ತುಂಬಿದವರು. ದೂರದ ಮುಂಬೈನಲ್ಲಿ ಮರಾಠಿಗರ ಮಧ್ಯದಲ್ಲಿದ್ದು ಕನ್ನಡದ ಕಂಪನ್ನು ಪಸರಿಸಿದವರು ತಂದೆ ಸಮಾನರಾದ ಶ್ರೀ ವಿದ್ಯಾಧರ್ ಮುತಾಲಿಕ್ ದೇಸಾಯಿಯವರು. ವಿದ್ಯಾಧರ್ ಕನ್ನಡ ಪ್ರತಿಷ್ಠಾನದ ಮೂಲಕ ಹಲವಾರು ಪ್ರತಿಭಾನ್ವಿತರನ್ನು, ಸಾಧಕರನ್ನು ಗುರುತಿಸಿ ಹುರಿದುಂಬಿಸಿದ ಹಿರಿಯ ಸಾಹಿತಿ, ಸರಳತೆಯ ಸಾಕಾರ ಮೂರ್ತಿ. ಶ್ರೀಯುತರು ತಮ್ಮ ಸ್ವರಚಿತ ಕವನ ವಾಚಿಸಬೇಕಾಗಿ ವಿನಂತಿ. ಇತ್ತೀಚೆಗೆ ಅಗಲಿದಂಥ ನಿತ್ಯೋತ್ಸವ ಕವಿ, ನಾಡೋಜ, ಪಂಪ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ನಿಸಾರ್ ಅಹ್ಮದರ ಕುರಿತು ಒಂದು ಅಭಿಯಾನವನ್ನು, ಅವರ ಕವಿತೆಗಳನ್ನು ಬರೆಯುವ ಕುರಿತು, ಅವರ ಕವಿತೆ ಅನ್ನೋದಕ್ಕಿಂತ ಅವರಿಗಾಗಿ ನಾವು ರಚಿಸುವಂಥ ಕವಿತೆಯನ್ನು ಓದುವ ಕುರಿತು, ಬರೆದು ಓದುವ ಕುರಿತು ಒಂದು ಸಂಸ್ಕೃತಿ ಆರಂಭ ಆಗಿದೆ. ಬಹುಶಃ ಅವು ಕೆಲವು ಟಿ ವಿ ಮಾಧ್ಯಮಗಳಿಗೆ ಹೋಗ್ಬೋದು, ಅಥವಾ ಇನ್ನು ಕೆಲವರು ತಮ್ಮ ಆಸಕ್ತಿ ವಿಷಯವಾಗಿ ಅದನ್ನು ತಮ್ಮ ಫೈಲನ್ನು ಮಾಡಿ ಇಟ್ಟುಕೋಬೋದು. ಅಂಥ ನಿತ್ಯೋತ್ಸವ ಕವಿಗೆ ಅಪ್ಪಾಜಿ ನಿಮ್ಮದೇ ಆದಂಥ ಸ್ವರಚಿತವಾದ ಒಂದು ಕವನ ಬೇಕು ಅಂತ ಹೇಳಿದಾಗ ಪ್ರಾಮಾಣಿಕವಾಗಿ ಹೇಳುವಂಥದ್ದು ಒಂದೇ ಒಂದು ಮಾತು ಏನಂತಂದರೆ, ನಾನು ನಿಸಾರ್ ಅಹ್ಮದರ ಕೆಲವು ಕವನಗಳನ್ನು ಬಿಟ್ಟರೆ ಅವರನ್ನು ಓದಲಿಕ್ಕೆ ಆಗಿಲ್ಲ. ಅಂಥ ಬಹಳಷ್ಟು ಕವಿಗಳು ಉಳಿದಿದ್ದಾರೆ. ಅದು ನನ್ನ ಒಂದು ದೌರ್ಬಲ್ಯವೂ ಹೌದು. ಸೀಮಿತವಾದಂಥ ವಲಯದಲ್ಲೇ ಕೆಲವು ಸಾಹಿತಿಗಳನ್ನು ನಾನು ನೋಡಿದ್ದೀನಿ, ಅಂದರೆ ಅಕ್ಷರಗಳ ಮುಖಾಂತರ. ಈ ನಿತ್ಯೋತ್ಸವ ಕವಿಯ ಬಗ್ಗೆ ಬರೆಯುವಾಗ ಬಹಳಷ್ಟು ಗೊಂದಲಗಳು ಉಂಟಾದವು. ಆದರೆ ನನಗೆ ಈ ಗೂಗಲ್ ಪಂಡಿತ ಆಗುವಂಥ ಹವ್ಯಾಸ ಇವತ್ತಿನವರೆಗೂ ಹುಟ್ಟಲಿಲ್ಲ. ಏನೇ ಮಾಡಿದರೂ ಅದು ತಪ್ಪೇ ಇರಲಿ ಒಪ್ಪೇ ಇರಲಿ, ತಾವೆಲ್ಲ ಅದನ್ನು ತಿಳಿಸಿ ಹೇಳುವಂಥ ದೊಡ್ಡ ಮನುಷ್ಯನವರು ಇರುವುದರಿಂದ ನಾನು ನನ್ನದೇ ಆದ ಒಂದು ವಿಧಾನವನ್ನು ಅನುಸರಿಸಿ ನನಗೆ ಗೊತ್ತಿದ್ದ ಸಂಗತಿಗಳನ್ನೇ ಕಾವ್ಯಮಯವಾಗಿ ಅದನ್ನು ನಿಸಾರರ ಒಂದು ಆತ್ಮಕ್ಕೆ ನುಡಿನಮನವಾಗಿ ಅಕ್ಷರಾಂಜಲಿಯ ರೂಪ ಮುಖಾಂತರ ತರ್ಪಣವನ್ನು ಕೊಡ್ತಾ ಇದ್ದೀನಿ. ಈ ಒಂದು ಕವಿತೆ, ಇದರ ಶೀರ್ಷಿಕೆ ನಿಸಾರರ ನುಡಿಯಮ್ಮನ ನುಡಿ. ನಿಸಾರರ ನುಡಿಯಮ್ಮನ ನುಡಿ. ರಿಂಗಣಿಸುತ್ತಿದೆ ಈಗಲೂ ಅವಳೆದೆಯ ಪಿಸು ಮಾತು. ನಾನೆಂಥ ಭಾಗ್ಯವತಿ,
ನಿಯತಿ ಒಂದೊಂದರಂತೆ ಮುತ್ತುಗಳ ಪಡೆದಿರುವೆ. ಆದರೆ ಇವನೋರ್ವ ನಿಸರ್ಗ ಚೇತನ. ಜ್ಞಾನದೀವಿಗೆಯ ನೆರಳಲ್ಲೂ ತನ್ನದೆಯ ವಲ್ಮೀಕದಲ್ಲಿ ತಪಕೆ ಕೂತವನು. ನಿಸ್ಸಾರಕ್ಕೂ ಸತ್ವವನ್ನು ತುಂಬಿಯನು. ನಿರವಧಿಕ ನುಡಿಹಾರಗಳನ್ನೆಲ್ಲ ಭಾರತ ತನುಜಾತೆ ಕೊರಗಳಿಗೆ ಅರ್ಪಿಸಿದವ. ನಿರವಧಿಕ ನುಡಿಹಾರಗಳನ್ನೆಲ್ಲ ಭಾರತ ತನುಜಾತೆಯ ಕೊರಳಿಗೆ ಅರ್ಪಿಸಿದವ. ಅಂತೆಯೇ ಈತ ನಿತ್ಯೋತ್ಸವ ಕವಿಯಾಗಿ ತಪದ ಫಲ ನನ್ನಿಂದಲೇ ಪಡೆದವ. ಹಳೆಯ ಬೇರುಗಳಿಗೆಲ್ಲ ಹೊಸ ಚಿಗುರು ಮಳೆಸುತ್ತಾ ಕನ್ನಡ ಕನ್ನಡಿ ಕನ್ನಡಿಗರ ಅಂತಃಸತ್ವವನ್ನೇ ತಿರುಗಳಿಸಿದ ನಸೀಮ ಸುತನಿವ. ನನ್ನಯ ಮುದ್ದಿನವ. ನಿರ್ಲಿಪ್ತದೊಡತಿ ನಿರ್ವದ್ಯ ಮಾತೆ ನಿರ್ಜರೆ ನಾನಿರಬಹುದು. ಆದರೂ ನನ್ನಯ ಕರುಳಾರ್ದ್ರಗೊಳಿಸಿದ ಮಾತೆ ನಿಯತಿ. ನನ್ನಯ ಕರುಳಾರ್ದ್ರಗೊಳಿಸಿದ ಮಾತೆ ನಿಯತಿ. ಮತ್ತೆ ನನ್ನ ಕರಳ ಕುಡಿಯ ತಳದಡಿಯ ಧರಣಿ ತುಪ್ಪಳದ ಮೆತ್ತನ ಹಾಸಿನಲ್ಲಿ ಇವನನ್ನು ಚಿರನಿದ್ರೆಗೊಯ್ಯುವಾಗ ಯಾತನೆಗೆ ಇತಿಯಿರಲಿಲ್ಲ. ಹನಿಸಿದ ಹನಿಗಳ ಧಾರೆಗೂ ತಡೆಯಿಲ್ಲ. ಮತ್ತೆ ಮತ್ತೆ ನನ್ನ ಕರಳ ಕುಡಿ ತಳದಡಿಯ ಧರಣಿ ತುಪ್ಪಳದ ಮೆತ್ತನ ಹಾಸಿನಲ್ಲಿ ಇವನನ್ನು ಚಿರನಿದ್ರೆಗೊಯ್ಯುವಾಗ ಯಾತನೆಗೆ ಇದಿರಲಿಲ್ಲ. ಹನಿಸಿದ ಹನಿಗಳ ಧಾರೆಗೂ ತಡೆಯಿಲ್ಲ. ನನ್ನ ಮುದ್ದಿನ ಕಂದ. ಜಾತಿ ಮತ ಕೋಮು ಲಿಂಗ ಅಂತಸ್ತುಗಳನ್ನೆಲ್ಲ ಮೀರಿ ನಿಂತವನೀತ. ಅಹಮಿಕೆಯ ನರಿಯದ ಮೆದು ಹೃದಯದ ಮೃದು ನುಡಿಗಳ ಒಡೆಯ ನೀತ. ಈ ನಿಯತಿ ನನಗೂ ಹೇಳಲೇ ಇಲ್ಲ. ಈ ಮೊಂಬತ್ತಿ ನನಗಾಗಿ ಬೆಳಕು ಹರಿಸಿ ತನುವನಗಳ ಕತ್ತಲೆಯ ಸವಿಸಿ ಕಾವ್ಯ ಕುಸುಮಗಳಲ್ಲಿ ನನ್ನತನವನ್ನೇ ಸೇರಿಸಿ ತಾ ನೆರಳು ಸರಿಸಿ, ಅಮ್ಮ ದಣದಿದೆ ಕಾಯ ನೀಡು ನಿನ್ನೆಯ ಮಡಿಲು, ಸಾಲದ ನಿದ್ರೆ ಸಾಕಾಗದಾಗಿದೆ ಎಂದಾತ ನನ್ನ ಮಡಿಲ ಸೇರುವ ಮೊದಲೇ ಮರೆಯಾದನಲ್ಲ. ನನ್ನ ಮಡಿಲು ಸೇರುವ ಮೊದಲೇ ಮರೆಯಾದನಲ್ಲ. ವಿದಾಯ ಸಮಯದಿ ಕಿರುಬೆರಳಿನಾಶ್ರಯ ಕೇಳಿದ ಕಂದ. ವಿದಾಯ ಸಮಯದಿ ಕಿರುಬೆರಳಿನಾಶ್ರಯ ಕೇಳಿದ ಕಂದ. ನಿಯತಿ ಬೇಡ ಆತನೀಗ ನನಗೇ ಕಂದ ಎಂದು. ಆಗ ಅಂದುದೇ ಸತ್ಯವಾಯಿತು ಇಂದು. ಆಗ ಅಂದುದೇ ಸತ್ಯವಾಯಿತು ಇಂದು. ಅಕ್ಷರಕ್ಷರಗಳಲ್ಲಿ ಮುತ್ತುಗಳ ಬಳ್ಳಿ ಬೆಳೆಸುತ್ತಾ ನಿಸರ್ಗದೊಲವು ತಲ್ಲಣಗಳ ಗೆಲುವು ಆರ್ದ್ರಭಾವದೊಲವುಗಳ ಕುಸುಮ ಹೊರಳಿಸಿ ಘಮಲು ಹಾರುವ ಮಾಡಿ ನನಗರ್ಪಿಸುತ್ತಾ, ಅಮ್ಮ ನಿನ್ನೀ ಪ್ರಸಾದ ಹಂಚುವೆನು ನಿನ್ನೆಲ್ಲ ಮಕ್ಕಳಿಗೆ. ಅಮ್ಮ ನಿನ್ನೀ ಪ್ರಸಾದ ಹಂಚುವೆನು ನಿನ್ನೆಲ್ಲ ಮಕ್ಕಳಿಗೆ. ಇದೀಗ ಪ್ರಾರ್ಥಿಸಿದಂತಿದೆ ಅದು ಹೇಗೆ ಬರುತ್ತೇನು. ಇದೀಗ ಪ್ರಾರ್ಥಿಸಿದಂತಿದೆ ಅದು ಹೇಗೆ ಬರುತ್ತೇನು. ರಿಂಗಣಿಸುತ್ತಿದೆ ಈಗಲೂ ತನ್ನದೆಯ ಕಂದ ನಿಸಾರರ ಅಗಲುವಿಕೆಯ ನೋವಿ ನುಡಿಯಮ್ಮನ ನುಡಿ. ರಿಂಗಣಿಸುತ್ತಿದೆ ಈಗಲೂ ತನ್ನಯ ಕಂದ ನಿಸಾರರ ಅಗಲುವಿಕೆಯ ನೋವಿನ ನುಡಿಯಮ್ಮನ ನುಡಿ. ಅಮ್ಮ ಕನ್ನಡತಿ ಎಮ್ಮೊಡತಿ ಈ ನಾಡ ನಂದದ ಜ್ಯೋತಿ. ನಿನ್ನಲೇ ದುಃಖ ಮಡುಗುಟ್ಟಿ ನಿಂತಾಗ, ನಿನ್ನಲೇ ದುಃಖ ಮಡುಗಟ್ಟಿ ನಿಂತಾಗ ಹುಲುಜೀವಿ ನಾವು ಹೇಗಮ್ಮ ಸಹಿಸೇವು. ನಿಸರ್ಗದೊಲುಮೆಯ ಈ ಕವಿಯ ಅಂತಿಮ ವಿದಾಯ ಹೇಗಮ್ಮ ಸವಿಸೇವು. ನಿಸರ್ಗದೊಲುಮೆಯ ಕವಿಯ ಈ ಅಂತಿಮ ವಿದಾಯ. ನಾಡೋಜ ದೊರೆಯೇ ಈ ಧರೆಯ ಧೀಧತೆಯ, ನಾಡೋಜ ದೊರೆಯೇ ಈ ಧರೆಯ ಧೀಧತೆಯೇ, ನೀವು ಹಚ್ಚಿಟ್ಟ ಕನ್ನಡದ ಹಣತೆಯ ಜ್ಯೋತಿ. ನೀವು ಹಚ್ಚಿಟ್ಟ ಕನ್ನಡದ ಹಣತೆಯ ಜ್ಯೋತಿ ದಾರಿದೀಪವು ನಮಗೆ. ಅಕ್ಷರಾಂಜಲಿಯ ಶಾಂತಿ ತರ್ಪಣವು ನಿಮಗೆ. ಅಕ್ಷರಾಂಜಲಿಯ ಶಾಂತಿ ತರ್ಪಣವು ನಿಮಗೆ. ಎಲ್ರಿಗೂ ನಮಸ್ಕಾರ.
ಕನ್ನಡ ಮಾತೆಗೆ ನನ್ನ ಶಿರಸ ನಮಸ್ಕಾರಗಳು. ಈ ಒಂದು ಕವನವನ್ನು ಬರೆಯಲು, ಜಿಡ್ಡುಗಟ್ಟಿದ ಮನಸ್ಸನ್ನು ಸ್ವಲ್ಪ ಸಾಣೆ ಹಿಡಿಯಲು ಪ್ರೇರಣೆಯನ್ನು ನೀಡಿದವಳು ಜಯಶ್ರೀ ರಾಜು. ಒಂದು ಅಪ್ಪಾಜಿ ಅಂತ ಒಂದು ಭಾಳ ಆಪ್ತತೆಯಿಂದ ಕರೆಯುವಂಥ ಹೆಣ್ಮಗಳು, ನಿರಂತರ ಒಂದಿಲ್ಲೊಂದು ಚಟುವಟಿಕೆಗಳಲ್ಲಿ ತೊಡಗಿರುವಂಥವಳು. ಅವಳ ಒಂದು ಈ ಪ್ರೀತಿಯ ಆಗ್ರಹಕ್ಕೆ ಒಣಿದು ಈ ಕವನವನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು. ನಿಜಕ್ಕೂ ಅತಿ ಭಾವುಕವಾದ ಕವನ. ಮಗನ ಕಳಕೊಂಡ ತಾಯಿಯ ದುಃಖ ಕವನದಲ್ಲಿ ಮೂಡಿ ಬಂದಿದೆ. ನಮಗೆ ಅರಿವಿಲ್ಲದೆ ಕಣ್ಣಾಲಿಗಳು ತುಂಬಿ ಬರುವ ಪದಪ್ರಯೋಗ. ಸೊಗಸಾಗಿ ಕವನ ವಾಚಿಸಿದ ತಮಗೆ ಅನಂತ ಧನ್ಯವಾದಗಳು. ನನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಸದಾ ಪುಟಿಯುವ ಲವಲವಿಕೆ, ಕನ್ನಡ ನಾಟಕ್ಕೆ ಬರುವವರಲ್ಲೂ ಹರಿಸುವ ಚೈತನ್ಯ, ವಿದ್ಯಾರ್ಥಿಗಳ ಮೆಚ್ಚಿನ ಉಪನ್ಯಾಸಕ ಶ್ರೀ ನಾಗರಾಜ್ ಹೆಗಡೆ ಅಪಗಾಲ್. ಇವರು ಸದಾ ಸಾಹಿತ್ಯ ರಚನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಹಲವಾರು ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ಹೊನ್ನಾವರ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಶ್ರೀಯುತರು ನಿಸಾರರ ಕುರಿತು ಬರೆದ ಕವನವನ್ನು ವಾಚಿಸಬೇಕಾಗಿ ವಿನಂತಿ. ಕವಿತೆ ನಿಸಾರರ ನೆನೆಯುವುದೆಂದರೆ, ಸೆಕೆಗೂ ಭಾಗದ ಎತ್ತರದ ನಿಲುವಿಗೆ ತಕ್ಕಂತೆ ತೊಟ್ಟ ಗರ್ಗರಿ ಸೂಟು ಬೂಟು, ಸದಾ ತುಂಬು ಗಾಂಭೀರ್ಯ ಕೊಪ್ಪುವ ಬಿಗಿದ ಕೊರಳಪಟ್ಟಿಯ ಠಾಕುಟೀಕು. ಸೆಕೆಗೂ ಭಾಗದ ಎತ್ತರದ ನಿಲುವಿಗೆ ತಕ್ಕಂತೆ ತೊಟ್ಟ ಗರ್ಗರಿ ಸೂಟು ಬೂಟು, ಸದಾ ತುಂಬು ಗಾಂಭೀರ್ಯ ಕೊಪ್ಪುವ ಬಿಗಿದ ಕೊರಳಪಟ್ಟಿಯ ಠಾಕುಟೀಕು. ಓದಿ ಭೂಗರ್ಭದೊಳಗಿಳಿದರೇನಂತೆ ಪದವಿಯಲ್ಲಿ, ಅದೇ ನೆಲದೊಡಲ ತೇವಕ್ಕೆ ಮೊಳೆತು ಹೊರಹೊಮ್ಮಿ ದಾಂಗುಡಿ ಇಟ್ಟು ಮಿಡಿಕಚ್ಚಿ ಬೆಳೆದು ಹಸನಾಗಿಸಿದ್ದು ಹೊಸಗನ್ನಡದ ಕಾವ್ಯತೋಟ. ಮತ ಪಂಥ ಪಂಗಡಗಳ ಗಡಣವಗೊಳಿಸಿ ಎದೆಯ ದನಿಯರುಳಿಸಿದ್ದು ಬುದ್ಧಿಭಾವಗಳ ವಿದ್ಯುದಾಲಿಂಗನದ ರಸದೂಟ. ಓದಿ ಭೂಗರ್ಭದೊಳಗಿಳಿದರೇನಂತೆ ಪದವಿಯಲ್ಲಿ, ಅದೇ ನೆಲದೊಡಲ ತೇವಕ್ಕೆ ಮೊಳೆತು ಹೊರಹೊಮ್ಮಿ ದಾಂಗುಡಿ ಇಟ್ಟು ಮಿಡಿಕಚ್ಚಿ ಬೆಳೆದು ಹಸನಾಗಿಸಿದ್ದು ಹೊಸಗನ್ನಡದ ಕಾವ್ಯತೋಟ. ಮತ ಪಂಥ ಪಂಗಡಗಳ ಗಡಣವಗೊಳಿಸಿ ಎದೆಯ ದನಿಯರುಳಿಸಿದ್ದು ಬುದ್ಧಿಭಾವಗಳ ವಿದ್ಯುದಾಲಿಂಗನದ ರಸದೂಟ. ನಿಂತರೋ ನಿಂತ ನಿಲುವಲ್ಲೇ ನಿಲುಗಡೆ ಇರದೆ ಸಾಗುವ ಮಾತು, ಬರೆದ ನವ್ಯ ಕಾವ್ಯವು ನಿಮ್ಮಿಂದಾಯಿತು ಮನೆ ಮಾತು. ನಿಂತರೋ ನಿಂತ ನಿಲುವಲ್ಲೇ ನಿಲುಗಡೆ ಇರದೆ ಸಾಗುವ ಮಾತು, ಬರೆದ ನವ್ಯ ಕಾವ್ಯವು ನಿಮ್ಮಿಂದಾಯಿತು ಮನೆ ಮಾತು. ರಾಮನ್ ಸತ್ತ ಸುದ್ದಿಯ ಗೊಡವೆಯೇ ಇರದ ಹನುಮ, ಅಮ್ಮ ಆಚಾರ ನಾನು ಕವಿತೆಯಲ್ಲಿ ಸರ್ವಾಲಂಕೃತಳಾಗಿಯೂ ಅಂಗಳಕ್ಕಿಳಿಯುವಾಗ ಬುರ್ಕಾ ತೊಟ್ಟ ಹಮಿದ, ಚಿಕ್ಕಂದಿನಲ್ಲೇ ನಿಮ್ಮೆದೆ ಕದ್ದ ರಂಗೋಲಿಯ ಸಾಬರ ಮನೆಯಲ್ಲೇ ಕೇಳುವುದಿಲ್ಲ ಎಂದು ಉತ್ತರಿಸಲಾಗದ ಪ್ರಶ್ನೆಯಲ್ಲಿ ಆತ್ಮಸಾಕ್ಷಿಯ ಕತ್ತನೇ ಹಿಸುಕುವ ಮಗ, ಕಂಪೌಂಡಿನೊಳಗಿನ ಮರ ಹೊರಚಾಚಿ ಚೆಲ್ಲಿದ ನೆರಳ ಮೇಲೂ ತನ್ನ ಹಕ್ಕಿಗಾಗಿ ಹೆಣಗುವ ಮಾಲೀಕ. ಹೀಗೆ ಒಂದೇ ಎರಡೆ. ಏನ್ ಸಾರ್, ನಿಮ್ಮ ಹೆಸರಷ್ಟೇ ನಿಸಾರ, ಆದರೆ ಕಾವ್ಯದ ಸಾಲು ಸಾಲಲ್ಲೂ ಅದೆಂಥ ಸಾರ. ಏನ್ ಸಾರ್, ನಿಮ್ಮ ಹೆಸರಷ್ಟೇ ನಿಸಾರ, ಆದರೆ ಕಾವ್ಯದ ಸಾಲು ಸಾಲಲ್ಲೂ ಅದೆಂಥ ಸಾರ. ಅಣ್ಣ ಮಾಸ್ತಿಯ ಕುರಿತು ನಿಮ್ಮ 1000 ಸಾಲುಗಳನ್ನು ಓದಿದರೆ ಕಣ್ಣು ತೇವಗೊಳ್ಳುತ್ತದೆ. ಅಣ್ಣ ಮಾಸ್ತಿಯ ಕುರಿತು ನಿಮ್ಮ 1000 ಸಾಲುಗಳನ್ನು ಓದಿದರೆ ಕಣ್ಣು ತೇವಗೊಳ್ಳುತ್ತದೆ. ನಿಮ್ಮೊಡನಿದ್ದು ನಿಮ್ಮಂತಾಗದೆ ಎಂಬ ಅಸ್ತಿತ್ವದ ಅನನ್ಯತೆಯ ಕಾಪಿಡುವವನ ಕಷ್ಟದ ನಿಮ್ಮ ಸಾಲು, ಅಲ್ಪಸಂಖ್ಯಾತನ ಅಹವಾಲು ಎಂದಷ್ಟೇ ಒಣಗಿದ್ದು ಇದೆ ಭಾವಬತ್ತಿದ ಬೆಪ್ಪು ತಕ್ಕಡಿಗಳು. ನಿಮ್ಮೊಡನಿದ್ದು ನಿಮ್ಮಂತಾಗದೆ ಎಂಬ ಅಸ್ತಿತ್ವದ ಅನನ್ಯತೆಯ ಕಾಪಿಡುವವನ ಕಷ್ಟದ ನಿಮ್ಮ ಸಾಲು, ಅಲ್ಪಸಂಖ್ಯಾತನ ಅಹವಾಲು ಎಂದಷ್ಟೇ ಒಣಗಿದ್ದೂ ಇದೆ
ಭಾವಬತ್ತಿದ ಬೆಪ್ಪು ತಕ್ಕಡಿಗಳು. ಅದಕ್ಕೆ ಕುರಿಗಳು ಸಾರ್ ಕುರಿಗಳು ಎಂದು ಒಂದಾದಿರಿ ನೀವು ಈ ಮಂದೆಯಲ್ಲಿ. ಅದಕ್ಕೆ ಕುರಿಗಳು ಸಾರ್ ಕುರಿಗಳು ಎಂದು ಒಂದಾದಿರಿ ನೀವು ಈ ಮಂದೆಯಲ್ಲಿ. ಮುದ್ದು ಮುಕುಂದನೆ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಎಂದು ಪ್ರಮಾಣ ಮಾಡಿದರೂ ಓಹ್ ಈ ಹಾಡು ನಿಮ್ಮದಾ ಎನ್ನುತ್ತಾ ಬಾಯೆಳೆಯುವವರೂ ಇದ್ದಾರೆ ಇಲ್ಲಿ. ಮುದ್ದು ಮುಕುಂದನೇ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಎಂದು ಪ್ರಮಾಣ ಮಾಡಿದರೂ ಓಹ್ ಈ ಹಾಡು ನಿಮ್ಮದಾ ಅನ್ನುತ್ತಾ ಬಾಯೆಳೆಯುವವರೂ ಇದ್ದಾರೆ ಇಲ್ಲಿ. ಇರಲಿ ಬಿಡಿ, ಮತ್ತದೇ ಸಂಜೆ ಅದೇ ಏಕಾಂತ ಅದೇ ಬೇಸರವ ನೀಗಲೂ ಇದೆ ನಿಮ್ಮ ವಿರಹ ಗೀತೆ. ಇರಲಿ ಬಿಡಿ, ಮತ್ತದೇ ಸಂಜೆ ಅದೇ ಏಕಾಂತ ಅದೇ ಬೇಸರವ ನೀಗಲೂ ಇದೆ ನಿಮ್ಮ ವಿರಹ ಗೀತೆ. ಆ ಬೇಸರವನೊತ್ತು ಚಿಲುಮೆಯುಕ್ಕುವ ತೆರದಿ ಕನ್ನಡಾಂಬೆ ಗೆದ್ದಿದ್ದೀರಿ ನೀವು ನಿತ್ಯೋತ್ಸವದ ಆರತಿಯ ಅಮರಗೀತೆ. ಆ ಬೇಸರವನೊದ್ದು ಚಿಲುಮೆಯುಕ್ಕುವ ತೆರದಿ ಕನ್ನಡಾಂಬೆ ಗೆದ್ದಿದ್ದೀರಿ ನೀವು ನಿತ್ಯೋತ್ಸವದ ಆರತಿಯ ಅಮರಗೀತೆ. ಮಾಸ್ತಿ ಕವಿತೆಯಲ್ಲಿ ನೀವು ಆ ಅಣ್ಣನ ನೆನೆದಂತೆ ಈಗ ನಿಮ್ಮ ನೆನೆಯುವುದೆಂದರೆ ಹಳ್ಳಿಯ ಸುಪ್ರಸನ್ನತೆಯೊಂದು ನಗರಕ್ಕೆ ಸಂದಂತೆ, ಚಳಿಗಾಲದಲ್ಲಿ ಬಿಸಿನೀರ ಮಿಂದಂತೆ, ಮತ್ತೆ ಸಂದ ಸದಭಿರುಚಿಯ ಜೀವನದೊಂದು ರೀತಿಯಂತೆ. ಮಾಸ್ತಿ ಕವಿತೆಯಲ್ಲಿ ನೀವು ಆ ಅಣ್ಣನ ನೆನೆದಂತೆ ಈಗ ನಿಮ್ಮ ನೆನೆಯುವುದೆಂದರೆ ಹಳ್ಳಿಯ ಸುಪ್ರಸನ್ನತೆಯೊಂದು ನಗರಕ್ಕೆ ಸಂದಂತೆ, ಚಳಿಗಾಲದಲ್ಲಿ ಬಿಸಿನೀರ ಮಿಂದಂತೆ, ಮತ್ತೆ ಸಂದ ಸದಭಿರುಚಿಯ ಜೀವನದೊಂದು ರೀತಿಯಂತೆ. ನಮಸ್ಕಾರ. ನಿಸಾರರ ಸಾಹಿತ್ಯ, ನಿಸಾರರ ನೆನಪು ನಿಜವಾಗಲೂ ಚಳಿಗಾಲದಲ್ಲಿ ಬಿಸಿನೀರು ಮಿಂದಂತೆ. ಉತ್ತಮ ಉಪಮೆಯೊಂದಿಗೆ ಕವನ ವಾಚಿಸಿದ ನಾಗರಾಜ್ ಹೆಗಡೆ ಅಪಗಾಲ್ ಅವರಿಗೆ ಧನ್ಯವಾದಗಳು. ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. 10 ಕೃತಿಗಳ ಒಡತಿ, ತಾರೆಗಳ ತೋಟದಲ್ಲಿ ಅಂತರಾಳವ ತೋರಿ ಮುಗುಳು ನಗುವಿನೊಂದಿಗೆ ಅಮ್ಮನೆಂಬ ಅಮೃತ ಬಳ್ಳಿಯಾಗಿ ಸದಾ ಮುಂಬರುವ ಸಾಹಿತ್ಯದ ಪ್ರತೀಕ್ಷೆಯಲ್ಲೇ ಇರುವ ಕಮಲಾ ಕೊಂಡದಗುಳಿಯವರು ಮಹಿಳಾ ಸಾಹಿತ್ಯ ವಲಯಕ್ಕೆ ಮುಕುಟಮಣಿಯ. 20 ವರ್ಷಗಳಿಂದ ನಿರಂತರವಾಗಿ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಂಡು ಹಲವು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ನಿಸಾರರ ಕುರಿತು ರಚಿಸಿದ ಕವನ ಇಂದು ಅವರಿಂದಲೇ ಕೇಳೋಣ. ಸರ್ವರಿಗೂ ನಮಸ್ಕಾರ. ಮೊನ್ನೆ ತಾನೇ ನಮ್ಮನ್ನಗಲಿದಂಥ ಹಿರಿಯ ಚೇತನ, ಹಿರಿಯ ಕವಿ ನಿಸಾರ್ ಅಹಮದರ ಕುರಿತು ಒಂದು ಕವನವನ್ನು ರಚಿಸಿರುತ್ತೇನೆ. ಅನ್ನಾವರದ ಭಾವನಾ ಟಿವಿಯವರು ಅದನ್ನು ವಾಚಿಸುವಂತೆ ಕೇಳಿಕೊಂಡಂತಹ ಒಂದು ಅವರ ಅಪೇಕ್ಷೆಯ ಮೇರೆಗೆ ಇಂದು ಒಂದು ಕವನವನ್ನು ವಾಚಿಸುತ್ತಿದ್ದೇನೆ. ನಿಸಾರರಿಗೆ 1000 ನಮನ. ಕವಿ ಮನಕ್ಕೆ ಕಿವಿಯಾಗಿ ಕವಿಲೋಕ ಬೆಳಕಾಗಿ ಕಾವ್ಯ ಹೊತ್ತಿಗೆಗೆ ಬದ್ಧನಾದ. ಕವಿ ಮನಕ್ಕೆ ಕಿವಿಯಾಗಿ ಕವಿಲೋಕ ಬೆಳಕಾಗಿ ಕಾವ್ಯ ಹೊತ್ತಿಗೆಗೆ ಬದ್ಧನಾದ. ವಿವಾದವಿಲ್ಲದೆಯೇ ವೇದನೆಗೆ ಮದ್ದಾಗಿ, ವಿವಾದವಿಲ್ಲದೆಯೇ ವೇದನೆಗೆ ಮದ್ದಾಗಿ ಮನದ ಹುಸಿ ಕನಸೊಳಗೆ ಬುದ್ಧನಾದ. ವಿವಾದವಿಲ್ಲದೆಯೇ ವೇದನೆಗೆ ಮದ್ದಾಗಿ ಮನದ ಹುಸಿ ಕನಸೊಳಗೆ ಬುದ್ಧನಾದ. ಜಾತಿ ಧರ್ಮವ ಮೀರಿ ರಸಿಕರೆದೆಯನ್ನು ಮೀಟಿ, ಜಾತಿ ಧರ್ಮವ ಮೀರಿ ರಸಿಕರೆದೆಯನ್ನು ಮೀಟಿ ಸಹಬಾಳ್ವೆ ಜನರೊಳಗೆ ಬೆರೆತು ತೆರೆದು. ಕುಸಿದ ಮನಸ್ಸಿಗೆ ತೂಗಿ ನಿತ್ಯೋತ್ಸವದ ಖುಷಿಯಿತ್ತು ಅಕ್ಷರದಿ ನೆಲೆ ನಿಂತ ಪ್ರೀತಿ ಎರೆದು. ಕುಸಿದ ಮನಸ್ಸಿಗೆ ತೂಗಿ ನಿತ್ಯೋತ್ಸವದ ಖುಷಿಯಿತ್ತು ಅಕ್ಷರದಿ ನೆಲೆ ನಿಂತ ಪ್ರೀತಿ ಎರೆದು. ನಿಸಾರರ ಸಾರ ಸರಸರನೆ ರಸವಾಗಿ ನಮ್ಮ ನಿಮ್ಮೊಳಗಿಳಿದು ಕಂಗೊಳಿಸಲಿ. ನಿಸಾರರ ಸಾರ ಸರಸರನೆ ರಸವಾಗಿ ನಮ್ಮ ನಿಮ್ಮೊಳಗಿಳಿದು ಕಂಗೊಳಿಸಲಿ. ಮೃದು ಮಧುರ ರಸಗಂಗೆ ಕಾವ್ಯ ಕುಸುಮಗಳಾಗಿ ನಿತ್ಯ ನೂತನವಾಗಿ ಚಿಮ್ಮುತ್ತಿರಲಿ. ಮೃದು ಮಧುರ ರಸಗಂಗೆ ಕಾವ್ಯ ಕುಸುಮಗಳಾಗಿ ನಿತ್ಯ ನೂತನವಾಗಿ ಚಿಮ್ಮುತ್ತಿರಲಿ. ಧನ್ಯವಾದ. ನಿಸಾರರು ಕಾವ್ಯ ಹೊತ್ತಿಗೆಗೆ ಬದ್ಧನಾಗಿ, ವೇದನೆಗೆ ಮದ್ದಾಗಿ,
ಕನಸೊಳಗೆ ಬುದ್ಧನಾಗಿದ್ದು ನಿಜ. ಸುಂದರ ಕವನ, ಸುಂದರ ವಾಚನ. ಧನ್ಯವಾದಗಳು ಮೇಡಮ್. ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಎಲ್ಲರನ್ನೂ ತನ್ನತ್ತ ಸೆಳೆಯುವ ಪ್ರತಿಭೆ. ಎಲ್ಲಾ ಕಾಲದಲ್ಲೂ ನಗುತ್ತಾ ನಗಿಸುತ್ತಾ ಮುಂದೆ ಸಾಗುವುದರಿಂದಲೇ ಇವರ ಸ್ನೇಹ ಬಳಗ ಬೆಳೆಯುತ್ತಲೇ ಸಾಗಿದೆ. ಇದೀಗ ಭಾರತೀಯವರು ನಿಸಾರರ ಕುರಿತು ರಚಿಸಿದ ಕವನ ವಾಚಿಸಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನಾನು ಭಾರತಿ ನಲ್ವಡೆ. ಇತ್ತೀಚೆಗೆ ಮರೆಯಾದ ನಮ್ಮ ಕನ್ನಡ ಸಾಹಿತ್ಯ ಲೋಕದ ನಕ್ಷತ್ರ ಆದಂಥ ನಿಸಾರ್ ಅಹಮದ್ ಸರ್ ಅವರಿಗೆ ನಾನು ಈ ಕವನ ವಾಚನದ ಮೂಲಕ ನುಡಿ ನಮನವನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಕವನವನ್ನು ವಾಚನ ಮಾಡ್ತಾ ಇದ್ದೇನೆ. ಕವನದ ಶೀರ್ಷಿಕೆ ನಮನ. ಕರುನಾಡ ಸೊಗಡನ್ನು ಕಾವೇರಿ ಕಟ್ಟಿಕೊಟ್ಟೆ, ಕರುನಾಡ ಸೊಗಡನ್ನು ಕಾವೇರಿ ಕಟ್ಟಿಕೊಟ್ಟೆ. ಪ್ರೇಮ ಕವಿಯಾಗಿ ಜಯಿಸಿ ಭಾವದೀಪ್ತಿಯ ಬೆಳಗಿದೆ, ಪ್ರೇಮ ಕವಿಯಾಗಿ ಜಯಿಸಿ ಭಾವದೀಪ್ತಿಯ ಬೆಳಗಿದೆ. ಮತ್ತೆ ಹುಟ್ಟಿಬಾ ಕವಿವರ್ಯ ನಿನಗಿದೋ ನಮನ, ಮತ್ತೆ ಹುಟ್ಟಿಬಾ ಕವಿವರ್ಯ ನಿನಗಿದೋ ನಮನ. ಸೃಜನಶೀಲ ನಡೆನುಡಿಯ ಕಾವ್ಯಾಮೃತ ಧಾರೆಯೇ, ಸೃಜನಶೀಲ ನಡೆನುಡಿಯ ಕಾವ್ಯಾಮೃತ ಧಾರೆಯೇ. ಅಂತರಂಗದ ದನಿಯಾದೆ ಚಿತ್ತಶುದ್ಧಿಯ ಚೇತನವೇ, ಅಂತರಂಗದ ಧನಿಯಾದೆ ಚಿತ್ತಶುದ್ಧಿಯ ಚೇತನವೇ. ಮತ್ತೆ ಹುಟ್ಟಿಬಾ ಕವಿವರ್ಯ ನಿನಗಿದೋ ನಮನ, ಮತ್ತೆ ಹುಟ್ಟಿಬಾ ಕವಿವರ್ಯ ನಿನಗಿದೋ ನಮನ. ಹೊರಗಣ್ಣ ಮುಚ್ಚಿದರೆ ತೆರೆಯುವುದು ಒಳಗಣ್ಣ, ಹೊರಗಣ್ಣ ಮುಚ್ಚಿದರೆ ತೆರೆಯುವುದು ಒಳಗಣ್ಣ. ಆಂತರ್ಯದ ಕಣ್ಣಿನಿಂದ ವಿಶ್ವರೂಪವ ತೋರಿದೆ, ಆಂತರ್ಯದ ಕಣ್ಣಿನಿಂದ ವಿಶ್ವರೂಪವ ತೋರಿದೆ. ಮತ್ತೆ ಹುಟ್ಟಿಬಾ ಕವಿವರ್ಯ ನಿನಗಿದೋ ನಮನ, ಮತ್ತೆ ಹುಟ್ಟಿಬಾ ಕವಿವರ್ಯ ನಿನಗಿದೋ ನಮನ. ನಿತ್ಯೋತ್ಸವದ ಹಿರಿಮೆಯನ್ನು ಕನ್ನಡಿಗರ ಮನದಿ ಮೊಳಗಿಸಿದೆ, ನಿತ್ಯೋತ್ಸವದ ಹಿರಿಮೆಯನ್ನು ಕನ್ನಡಿಗರ ಮನದಲ್ಲಿ ಮೊಳಗಿಸಿದೆ. ಜೋಗದ ಸಿರಿ ಬೆಳಕಲ್ಲಿ ನಾಡ ನುಡಿಯ ಬೆಳಗಿದೆ, ಜೋಗದ ಸಿರಿ ಬೆಳಕಲ್ಲಿ ನಾಡ ನುಡಿಯನ್ನು ಬೆಳಗಿದೆ. ಮತ್ತೆ ಹುಟ್ಟಿಬಾ ಕವಿವರ್ಯ ನಿನಗಿದೋ ನಮನ, ಮತ್ತೆ ಹುಟ್ಟಿಬಾ ಕವಿವರ್ಯ ನಿನಗಿದೋ ನಮನ. ಸಾಹಿತ್ಯದ ಸದ್ವಿಕಾಸ ಸಿಂಧು ನವ್ಯಲೋಕದ ಹರಿಕಾರ, ಸಾಹಿತ್ಯದ ಸದ್ವಿಕಾಸದ ಸಿಂಧು ನವ್ಯಲೋಕದ ಹರಿಕಾರ. ನೀರೇ ಪಾವನ ತೀರ್ಥವೆಂದು ಬಣ್ಣಿಸಿದ ಹೂಮನದ ಬಂಧು, ನೀರೇ ಪಾವನ ತೀರ್ಥವೆಂದು ಬಣ್ಣಿಸಿದ ಹೂಮನದ ಬಂಧು. ಮತ್ತೆ ಹುಟ್ಟಿಬಾ ಕವಿವರ್ಯ ನಿನಗಿದೋ ನಮನ, ಮತ್ತೆ ಹುಟ್ಟಿಬಾ ಕವಿವರ್ಯ ನಿನಗಿದೋ ನಮನ. ಧನ್ಯವಾದಗಳು. ಭಾರತೀಯವರು ಹೇಳಿದಂತೆ ನಿಸಾರರು ಸಾಹಿತ್ಯದ ಸದ್ವಿಕಾಸ ಸಿಂಧು, ನವ್ಯಲೋಕದ ಹರಿಕಾರ. ನಮ್ಮೆಲ್ಲರ ಹಾರೈಕೆಯಲ್ಲಿ ಅವರು ಮತ್ತೊಮ್ಮೆ ಹುಟ್ಟಿ ಬರಲಿ, ಬಂದೇ ಬರುತ್ತಾರೆ. ನಿಮ್ಮ ಆಶಯವೂ ಪೂರ್ಣವಾಗುತ್ತದೆ. ಧನ್ಯವಾದಗಳು ಮೇಡಮ್. ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಮಧುಸೂದನ್ ಹೆಸರಿಗೆ ತಕ್ಕಂತೆ ಸದಾ ಸತ್ಯ, ನ್ಯಾಯ, ನಿಷ್ಠೆ ಇರುವಲ್ಲಿ ಸಹಾಯ ಹಸ್ತ ಚಾಚುವ ಗುಣ. ಸದಾ ನಗುವಿನ ಸರದಾರ. ಕಾರ್ಯನಿರ್ವಹಿಸುತ್ತಿರುವುದು ಮಡಿಕೇರಿಯ ಆರೋಗ್ಯ ಇಲಾಖೆಯಲ್ಲಿ. 1-2 ತಿಂಗಳಿನಿಂದ ಕೊರೋನಾ ಯೋಧನಾಗಿ ಕೆಲಸ ಮಾಡುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಓದು, ಬರಹ ಇವರ ಅತ್ಯಂತ ನೆಚ್ಚಿನ ಹವ್ಯಾಸ. ಶ್ರೀಯುತರು ತಮ್ಮ ಕವನ ವಾಚಿಸಬೇಕಾಗಿ ವಿನಂತಿ. ಆತ್ಮೀಯ ಸ್ನೇಹಿತರೆ, ಇವತ್ತು ಇತ್ತೀಚೆಗೆ ನಮ್ಮನ್ನು ಅಗಲಿದ ಹಿರಿಯ ಕವಿ, ನಾಡೋಜ ಪ್ರಶಸ್ತಿ ಪುರಸ್ಕೃತರು ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರ ಕುರಿತಂತೆ ಒಂದು ಕವಿತೆಯನ್ನು ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಕವಿತೆಯ ಶೀರ್ಷಿಕೆ ಎಂದು ಬರುವೆ ಬಂಧು ಅಂತ. ಜೋಗದ ಸಿರಿ ಕಂಡಾಗ, ಗುಲ್ಮಹರ್ ಚಿಗಿತಾಗ, ನಗೆಯ ಪ್ರೀತಿಯ ನಡುವೆ ನಲವಿನ ಬಳ್ಳಿ ಮೊಳೆತಾಗ, ಎಲ್ಲ ಮರೆತಿರುವಾಗ ಇಣುಕಿ ನೋಡುವಿರಿ ನೀವು ನೆನೆದವರ ಮನದಲ್ಲಿ ಕಾವ್ಯ ಕೋವಿದರಾಗಿ ನಿಸಾರರೇ. ಎಲ್ಲ ಮರೆತಿರುವಾಗ ಇಣುಕಿ ನೋಡುವಿರಿ ನೀವು ನೆನೆದವರ ಮನದಲ್ಲಿ ಕಾವ್ಯ ಕೋವಿದರಾಗಿ ನಿಸಾರರೇ. ನೀವೊಂದು ಕಂಡಾಗ ಎಷ್ಟೊಂದು ನಗುವಿತ್ತು, ಎಷ್ಟೊಂದು ಗೆಲುವಿತ್ತು. ಸಂಜೆ 5ರ ಮಳೆಗೆ ತೊಯ್ದ ಹಾಡಿನ ದನಿಯ ರೆಕ್ಕೆಗಳಿತ್ತು. ಮನಸ್ಸು ಹೂ ತುಂಬಿದ ಗಾಂಧಿ ಬಜಾರು. ಸಂಜೆ 5ರ ಮಳೆಗೆ ತೊಯ್ದ ಹಾಡಿನ ದನಿಗೆ ರೆಕ್ಕೆಯಾಗಿತ್ತು. ಮನಸ್ಸು ಹೂ ತುಂಬಿದ ಗಾಂಧಿ ಬಜಾರು. ನಾದವಿರದ ಬದುಕಲ್ಲಿ ನಗು ನಗುತ್ತಾ ಸಾಗುವುದು ಬೇಸರದ ಕೆಲಸವಂತೆ, ಬರಡಿನಂತೆ. ಬೇಸರಕ್ಕೂ ಮದ್ದುಂಟು ಬರುವ ಕಾಯಕದಲ್ಲಿ
ಎಂದು ಬರೆದಿರಿ ನೀವು ಲಲ್ಲೆಗರೆಯುತ್ತ. ಬೇಸರಕ್ಕೂ ಮದ್ದುಂಟು ಬರೆವ ಕಾಯಕದಲ್ಲಿ ಎಂದು ಬರೆದಿರಿ ನೀವು ಲಲ್ಲೆಗರೆಯುತ್ತ. ಏಕಿಷ್ಟು ಆತುರವಿತ್ತು ಬಂದ ಕೆಲಸವ ಮುಗಿಸಲು, ಎಷ್ಟೊಂದು ಕಾರಣವೂ ಬಾಕಿ ಇತ್ತು. ನಿತ್ಯೋತ್ಸವವು ತಾನೇ ಈ ಬದುಕಿನ ಪಯಣ, ನೀವು ನುಡಿಯದಿರಲೇನು ಅರ್ಥವಾಗುವುದೆಮಗೆ ಕಣ್ಣ ಬಣ್ಣ. ನೀವು ನುಡಿಯದಿರಲೇನು ಅರ್ಥವಾಗುವುದೆಮಗೆ ಕಣ್ಣ ಬಣ್ಣ. ಎಂದು ಬರುವೆ ಬಂಧು ದಯಾ ಸಿಂಧು, ಎಂದು ಬರುವೆ ಬಂಧು ದಯಾ ಸಿಂಧು. ಸ್ವಪ್ನ ಸುಂದರನಿಗಾಗಿ ಕಾಯುತ್ತಿದ್ದಾಳೆ ನಿಮ್ಮ ಪದ್ಮಿನಿ ಬಾಗಿಲಲ್ಲಿ ನಿಂದು. ಧನ್ಯವಾದಗಳು, ನಮಸ್ಕಾರ. ಹೌದು ಸರ್, ಕೇವಲ ನಿಸಾರರ ಕವಿತೆಯ ಪದ್ಮಿನಿ ಮಾತ್ರ ಅಲ್ಲ, ನಾವೂ ಕಾಯುತ್ತಿದ್ದೇವೆ. ಎಂದು ಬರುವಿರಿ ದಯಾ ಸಿಂಧು ಎನ್ನುತ್ತಲೇ ನಿಸಾರರ ಕಾತರಿಕೆಯಲ್ಲಿ ದಿನಗಳನ್ನು ಕಳೆಯುತ್ತಿದ್ದೇವೆ. ಧನ್ಯವಾದಗಳು ಸರ್. ನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ರಸಾಯನಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು, ಸದಾ ಸಾಹಿತ್ಯ ರಸವನ್ನೇ ಸಾಹಿತ್ಯಾಸಕ್ತರಿಗೆ ನೀಡುತ್ತಾ ಈಗ ನಿವೃತ್ತ ಜೀವನವನ್ನು ಸಾಗಿಸುತ್ತಿರುವ ಪ್ರೊಫೆಸರ್ ವೆಂಕಟೇಶ್ ಹುಣಶಿಕಟ್ಟಿಯವರು ಹಿರಿಯ ಸಾಹಿತಿಗಳು. ತಮ್ಮ 80ರ ವಯಸ್ಸಿನಲ್ಲೂ 20ರ ವಯಸ್ಸಿನವರನ್ನು ನಾಚಿಸುವಂತಹ ಲವಲವಿಕೆ. ಗುರುಗಳಾದ ಶ್ರೀ ಹುಣಶಿಕಟ್ಟಿಯವರು ಕತೆ, ಕಾದಂಬರಿ, ಕವಿತೆ, ವಿಮರ್ಶಾ ಲೇಖನ ಹೀಗೆ ಹಲವಾರು ಪ್ರಕಾರಗಳಲ್ಲಿ ಕೈಯಾಡಿಸಿ ಸೈಯೆನಿಸಿಕೊಂಡವರು. ಗುರುಗಳು ಈಗ ನಿಸಾರರ ಕುರಿತ ಕವನವನ್ನು ವಾಚಿಸಬೇಕಾಗಿ ವಿನಂತಿ. ನಾನು ಪ್ರೊಫೆಸರ್ ವೆಂಕಟೇಶ್ ಹುಣಶಿಕಟ್ಟಿ, ನಿವೃತ್ತ ರಸಾಯನಶಾಸ್ತ್ರ ಪ್ರಾಧ್ಯಾಪಕರು. ನಾನೀಗ ಕವಿ KS ನಿಸಾರ್ ಅಹಮದ್ ಅವರ ಬಗ್ಗೆ ಒಂದು ಕವನ ವಾಚನವನ್ನು ಮಾಡುತ್ತಿದ್ದೆ. ಕವನದ ಶೀರ್ಷಿಕೆ ನುಡಿ ನಮನ. ಓದಿದ್ದು ಕಲಿಸಿದ್ದು ಭೂಗರ್ಭಶಾಸ್ತ್ರ, ಓದಿದ್ದು ಕಲಿಸಿದ್ದು ಭೂಗರ್ಭಶಾಸ್ತ್ರ. ಕನ್ನಡ ಸಾಹಿತ್ಯದ ಗರ್ಭ ಬಗೆದು ನೀಡಿದಿರಿ ಮೌಲ್ಯಯುತ ಕೃತಿಗಳನ್ನು. ಕನ್ನಡ ಸಾಹಿತ್ಯದ ಗರ್ಭ ಬಗೆದು ನೀಡಿದಿರಿ ಮೌಲ್ಯಯುತ ಕೃತಿಗಳನ್ನು. ಮುಖದಲ್ಲಿ ಮಂದಹಾಸ, ಸದಾ ಪ್ಯಾಂಟು ಶರ್ಟು ಕೋಟು ಟೈ, ಸದಾ ಪ್ಯಾಂಟು ಶರ್ಟು ಕೋಟು ಟೈ, ಬಿಟ್ಟಿರದ ಶಿಸ್ತು. ಹೀಗಿದ್ದ ಬೇರೊಬ್ಬ ಕವಿಯನು ಕಾಣೆ. ಯೋಗದ ಸಿರಿ ಬೆಳಕಿನಲ್ಲಿ ಬೆಳಗಿಸಿದಿರಿ ಕಾವ್ಯ ಪ್ರಭಾವ, ಯೋಗದ ಸಿರಿ ಬೆಳಕಿನಲ್ಲಿ ಬೆಳಗಿಸಿದಿರಿ ಕಾವ್ಯ ಪ್ರಭಾವ. ಬಾಜಿನರಾದರೆ ಎಷ್ಟೆಲ್ಲ ಪ್ರಶಸ್ತಿಗಳಿಗೆ, ಬಾಜಿನರಾದರೆ ಎಷ್ಟೆಲ್ಲ ಪ್ರಶಸ್ತಿಗಳಿಗೆ. ನಿತ್ಯ ಉತ್ಸವ ನೀಡಿ ನೆನಪಾಗಿ ಉಳಿದಿರಿ, ನಿತ್ಯ ಉತ್ಸವ ನೀಡಿ ನೆನಪಾಗಿ ಉಳಿದಿರಿ. ನಿಸಾರ ಅಹ್ಮದ್, ಪ್ರೇಮ ಕವಿ, ಭಾವಕವಿ, ಪ್ರೇಮಮಯಿ. ನಿಸಾರ ಅಹ್ಮದ್, ಪ್ರೇಮ ಕವಿ, ಭಾವಕವಿ, ಪ್ರೇಮಮಯಿ. ನಮಸ್ಕಾರ. ಗುರುಗಳು ಹೇಳಿದಂತೆ ನಿಸಾರರು ಶಿಸ್ತಿಗೆ ಅವರಿಗೆ ಅವರೇ ಸಾಟಿ. ನಿಸಾರರು ಕೇವಲ ನಿಸರ್ಗ ಕವಿಯಲ್ಲ, ಪ್ರೇಮ ಕವಿ, ಭಾವಕವಿಯೂ ಕೂಡ. ಸೊಗಸಾಗಿ ಕವನ ವಾಚಿಸಿದ ಗುರುಗಳಿಗೆ ಅನಂತಾನಂತ ಧನ್ಯವಾದಗಳು. ನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಚಿತ್ರಕಲೆ, ಕಸೂತಿ, ನೃತ್ಯ, ಸಂಗೀತ, ಸಾಹಿತ್ಯ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ವಿದ್ಯಾರ್ಥಿಗಳ ಪ್ರೀತಿಯ ಟೀಚರ್ ಎನಿಸಿಕೊಂಡಿರುವವರು ಶ್ರೀಮತಿ ಜಯಶ್ರೀ ಆಚಾರ್ಯವರು. ನಗುಮೊಗದ ಒಡತಿ ಶ್ರೀಮತಿ ಜಯಶ್ರೀ ಆಚಾರ್ಯವರು ತಮ್ಮ ಕವನ ವಾಚಿಸಬೇಕಾಗಿ ವಿನಂತಿ. ಕನ್ನಡದ ಕಾವ್ಯಜ್ಯೋತಿ ನಿಸಾರಳು. ಕನ್ನಡದ ಕಾವ್ಯಜ್ಯೋತಿ ನಿಸಾರಳು. 10ರ ಹರೆಯದಲ್ಲಿ ಲೇಖನಿಯಲ್ಲಿ ನಿಸರ್ಗ ನಾಚಿಸಿ ಸಂಗೀತಕ್ಕೆ ಗೀತೆಯಾದವರು. ಕನ್ನಡದ ಸವಿಗಂಪ ಪಸರಿಸಿದ ಕಾವ್ಯ ದಿಗ್ಗಜರು ಇವರು. ಕನ್ನಡದ ಸವಿಗಂಪ ಪಸರಿಸಿದ ಕಾವ್ಯ ದಿಗ್ಗಜರು ಇವರು. ನಮ್ಮ ಮನಸ್ಸು ಗಾಂಧಿ ಬಜಾರು, ನಾವೆಲ್ಲ ಕುರಿಗಳು ಸಾರ್ ಕುರಿಗಳು ಎಂದು ನೆನೆದವರ ಮನದಲ್ಲಿ ಅಚ್ಚೊತ್ತಿದವರು. ಕನ್ನಡಾಂಬೆಗೆ ನಿತ್ಯ ಉತ್ಸವ ತಂದ ನಿತ್ಯೋತ್ಸವ ಕವಿ ಇವರು. ಕನ್ನಡಾಂಬೆಗೆ ನಿತ್ಯ ಉತ್ಸವ ತಂದ ನಿತ್ಯೋತ್ಸವ ಕವಿ ಇವರು. ಸಂಜೆ 5ರ ಮಳೆಯಲ್ಲಿ ಮಿಂದು ಆಕಾಶಕ್ಕೆ ಸರಹದ್ದುಗಳಿಲ್ಲ ಎಂದ 60ರ ಐಸಿರಿಗೆ ನವೋಲ್ಲಾಸ ತಂದವರು. ನಾನೆಂಬ ಪರಕೀಯತೆಯ ದಿಟವ ತೆರೆದಿಟ್ಟ ನಾಡೋಜ ಇವರು. ನಾನೆಂಬ ಪರಕೀಯತೆಯ ದಿಟವ ತೆರೆದಿಟ್ಟ ನಾಡೋಜ ಇವರು. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ತಲೆದೂಗಿದವರು, ಹೆಜ್ಜೆ ಹಾಕಿದವರು ಬಹಳಷ್ಟಿಗರು. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ತಲೆದೂಗಿದವರು, ಹೆಜ್ಜೆ ಹಾಕಿದವರು ಬಹಳಷ್ಟಿಗರು. ಈ ನಾಡದೈಸಿರಿಗೆ ಇದನೀಡಿ ಕಳೆ ತಂದ ಕನ್ನಡದ ಕಾವ್ಯಜ್ಯೋತಿ ಇವರು. ಅದೊಂದು ದಿನ ಅಕ್ಷರ ಉತ್ಸವ ದಿನ ಇವರ ಕಂಡೆ, ಅದೊಂದು ದಿನ ಅಕ್ಷರ ಉತ್ಸವ ದಿನ ಇವರ ಕಂಡೆ. ಸಣಕಲು ದೇಹದಲು ಇಳಿ ಬಯಸಲು ಹೊಸ ಹುರುಪ ಕಂಡೆ, ರೋಮಾಂಚನಗೊಂಡೆ.
ಸಣಕಲು ದೇಹದಲ್ಲೂ ಇಳಿ ವಯಸ್ಸಲು ಹೊಸ ಹುರುಪ ಕಂಡೆ ರೋಮಾಂಚನಗೊಂಡೆ. ನಿಸಾರರ ಸಾರಸತ್ವದ ಹರವನ್ನ ನೈಜ ರೂಪದಿ ಕಂಡೆ. ನಿಸಾರರ ಸಾರಸತ್ವದ ಹರವನ್ನು ನೈಜ ರೂಪದಿ ಕಂಡೆ. ಆ ದಿವ್ಯ ಕಾವ್ಯ ಜ್ಯೋತಿ ಮರುಜನಿಸಿ ಬರಲೆಂದೆ. ಆ ದಿವ್ಯ ಕಾವ್ಯ ಜ್ಯೋತಿ ಮರುಜನಿಸಿ ಬರಲೆಂದೆ. ಧನ್ಯವಾದಗಳು. ಕನ್ನಡದ ಸವಿಗಂಪನ್ನು ಪಸರಿಸಿ ಆಕಾಶಕ್ಕೆ ಸರಹದ್ದು ಇಲ್ಲ ಎಂದು ಹೇಳುತ್ತಾ ಆಕಾಶದೆತ್ತರಕ್ಕೆ ಬೆಳೆದವರು ನಮ್ಮ ನಿಸಾರರು. ಧನ್ಯವಾದಗಳು ಮೇಡಮ್. ನನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಭಟ್ಕಳದ ಅಂಜುಮಾನ್ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿರುವ ಪ್ರೊಫೆಸರ್ RS ನಾಯ್ಕರವರು ಉತ್ತಮ ವಿಮರ್ಶಕರೂ ಕೂಡ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸೆಮಿನಾರ್ಗಳಲ್ಲಿ ಪ್ರಬಂಧ ಮಂಡನೆ, ರಾಷ್ಟ್ರಮಟ್ಟದ ಕಥಾಸ್ಪರ್ಧೆಯಲ್ಲಿ ಬಹುಮಾನ, ಹೀಗೆ ಹಲವು ಬಹುಮಾನ ಗೌರವಗಳಿಗೆ ಭಾಜನರಾಗಿರುವ ಶ್ರೀ RS ನಾಯ್ಕರವರು ನಿಸಾರರ ಕುರಿತು ಬರೆದ ಕವನವನ್ನು ವಾಚಿಸಬೇಕಾಗಿ ವಿನಂತಿ. ಕವಿತೆಯ ಹೆಸರು ಕವಿ ನಿಸಾರನಿಗೆ. ಕವಿ ನಿಸಾರನಿಗೆ. ಬರಿ ಬೆಡಗಿನ ಮಾತಲ್ಲವೋ ಇದು ಅಣ್ಣ, ಬರಿ ಬೆಡಗಿನ ಮಾತಲ್ಲವೋ ಇದು ಅಣ್ಣ, ನೀ ಬಿತ್ತಿದ ಹಸಿರು ನೀಡಿದೆ ಬದುಕಿಗೆ ಬಣ್ಣ, ನೀ ಬಿತ್ತಿದ ಹಸಿರು ನೀಡಿದೆ ಬದುಕಿಗೆ ಬಣ್ಣ, ಎದೆಯೊಳಗಿಳಿದಿದೆ ನಿನ್ನೆದೆ ಹಾಡಿನ ಹೊರತೆ, ಎದೆಯೊಳಗಿಳಿದಿದೆ ನಿನ್ನೆದೆ ಹಾಡಿನ ಹೊರತೆ, ನಿಮ್ಮ ರಾಮದ ಹಕ್ಕಿಗಳಿಂಚರ ಸವಿದು, ನಿಮ್ಮ ರಾಮದ ಹಕ್ಕಿಗಳಿಂಚರ ಸವಿದು, ಗಿಡ ಮರಗಳ ಹಸಿರಿನ ಉಸಿರನು ಕುಡಿದು, ಗಿಡ ಮರಗಳ ಹಸಿರಿನ ಉಸಿರನು ಕುಡಿದು, ಒಲವಿನ ಕೆರೆಗಳ ತೆರೆಯಲಿ ಮಿಂದು, ಒಲವಿನ ಕೆರೆಗಳ ತೆರೆಯಲಿ ಮಿಂದು, ತಣಿದಿದೆ ನಮ್ಮಯ ಕರುಳು, ಹಲಕುಲವೆನ್ನುವ ಹಂಗನು ಹರಿದು, ಹಲಕುಲವೆನ್ನುವ ಹಂಗನು ಹರಿದು, ಹಾಡುವುದಿದೋ ನಮ್ಮೀ ಮಕ್ಕಳ ಕೊರಳು, ಏತಕೋ ನಿನಗೀ ಅಳಲು, ಏತಕೋ ನಿನಗೀ ಅಳಲು, ನಮ್ಮೊಡನಿದ್ದು ನಮ್ಮಂತಾಗದೆ ನಿನ್ನಂತಾದುದೇ ಅಲ್ಲವೇ ಮಿಗಿಲು, ನಮ್ಮೊಡನಿದ್ದು ನಮ್ಮಂತಾಗದೆ ನಿನ್ನಂತಾದುದೇ ಅಲ್ಲವೇ ಮಿಗಿಲು, ನಿನ್ನೊಡನಿದ್ದು ನಿನ್ನಂತಾಗಲು ನಿಂತೆವು ಜೊತೆಯಲ್ಲಿ ನಾವು, ನಿನ್ನೊಡನಿದ್ದು ನಿನ್ನಂತಾಗಲು ನಿಂತೆವು ಜೊತೆಯಲ್ಲಿ ನಾವು, ಮತ್ತೆ ಕಿರಿಯುವುದು ಒಳಗಿಂದೊಳಗೆ ಒಡಲಿನ ಬೇಗುದಿ ನೋವು, ಮತ್ತೆ ಕಿರಿಯುವುದು ಒಳಗಿಂದೊಳಗೆ ಒಡಲಿನ ಬೇಗುದಿ ನೋವು. ನಮಸ್ಕಾರ. ಅಲ್ವೇ, ನಮ್ಮೊಡನಿದ್ದು ಅವರು ನಮ್ಮಂತಾಗದೆ ನಾವು ಅವರಂತಾಗಿದ್ದು ನಿಜ, ಅವರಂತಾಗದಿದ್ದರೂ ಆಗಲು ಪ್ರಯತ್ನಿಸಿದ್ದೂ ನಿಜ. ಸುಂದರ ಕವನ, ಸುಂದರ ವಾಚನ. ಧನ್ಯವಾದಗಳು ಸರ್. ನನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಸದಾ ಕ್ರಿಯಾಶೀಲರಾಗಿ ತಮ್ಮ ಸುತ್ತಮುತ್ತಲಿನವರಲ್ಲಿ ಚೈತನ್ಯ ತುಂಬುವ ಮಂಜುಳಾ ರಾಮಡಿಗೆಯವರು ಧಾರವಾಡದವರು. ಓದುವುದು, ಕತೆ, ಕವನ ಬರೆಯುವುದು ಇವರ ನೆಚ್ಚಿನ ಹವ್ಯಾಸಗಳಲ್ಲೊಂದು. ನಿಸಾರರ ಕುರಿತು ಬರೆದ ಕವನವನ್ನು ಈಗ ವಾಚಿಸಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಮೆಚ್ಚಿನ ಕವಿ, ಜನಮಾನಸದ ಕವಿ KS ನಿಸಾರ್ ಅಹಮದರ ಸ್ಮರಣಾರ್ಥವಾಗಿ ಬರೆದಂಥ ಕವನದ ಶೀರ್ಷಿಕೆ ಸಹ್ಯಾದ್ರಿ ಸಿರಿ. ಆಕಾಶದ ತುಂಬರಂಗು ತುಂಬಿ ಜೋಗದ ಸಿರಿ ಬೆಳಕಿನಲ್ಲಿ ಅಕ್ಷರದಿ ಸಪ್ತವರ್ಣವ ಬಿಡಿಸಿ ಅಲ್ಲಿ ನಿತ್ಯೋತ್ಸವ ಹರಿಸಿ ಸಾರಭರಿತ ಸಾಹಿತ್ಯವ ರಚಿಸಿದ ನೀವು ಅನುಗಾಲ ನಮ್ಮ ಮನದಲ್ಲಿ, ಅನುಗಾಲ ನಮ್ಮ ಮನದಲ್ಲಿ. ಬೆಳಕೇ ಇಲ್ಲದ ಮಾಳಿಗೆ ಮೇಲೆ ಸೋಜಿಗದ ಹೊನ್ನ ಬೆಳಕ ಹರಿಸಿ ಸಾರ್ವಕಾಲಿಕ ನಿತ್ಯೋತ್ಸವ ರಚಿಸಿ ಆಡಿಸುವ ಅಕ್ಷರಗಳ ಕೈಗೂಸಾಗಿ ಅಕ್ಷರದಿ ನಿತ್ಯ ಬೆಳಕ ನೀಡಿದ ನೀವು ಅನುಗಾಲ ನಮ್ಮ ಮನದಲ್ಲಿ, ಅನುಗಾಲ ನಮ್ಮ ಮನದಲ್ಲಿ. ನಿಮ್ಮ ಜೋಗದ ಸಿರಿ ಬೆಳಕು ಇಂದಿಗೂ ಜನಮನದಲ್ಲಿ ಸಾಹಿತ್ಯದೊಲವಿಗೆ ಸೋತು
ಸಹ್ಯಾದ್ರಿ ಎತ್ತರಕ್ಕೂ ನಿಮ್ಮ ಸಾಹಿತ್ಯ ಗಂಗೆ ಹರಿಸಿ ರಸಿಕರ ಮನ ತಣಿಸಿದ ನೀವು ಅನುಗಾಲ ನಮ್ಮ ಮನದಲ್ಲಿ, ಅನುಗಾಲ ನಮ್ಮ ಮನದಲ್ಲಿ. ಮೌನವಾಯಿತಲ್ಲ ನಿತ್ಯೋತ್ಸವ, ಮಾತುಗಳೇ ಮುನಿದ ಹಾಗೆ, ಮನಸ್ಸು ಒಡೆದ ಹಾಗೆ, ಹೃದಯ ನಿಂತ ಹಾಗೆ, ನೆನಪು ಹೆಪ್ಪುಗಟ್ಟಿದ ಹಾಗೆ, ನಿತ್ಯೋತ್ಸವದ ಕನಸು ಕಪ್ಪಿಟ್ಟ ಹಾಗೆ, ಕಪ್ಪಿಟ್ಟ ಹಾಗೆ. ಧನ್ಯವಾದಗಳು. ಮಂಜುಳಾರವರು ಹೇಳಿದಂತೆ ನಿಸಾರರು ಆಕಾಶದ ತುಂಬ ರಂಗ ತುಂಬಿ ನಿತ್ಯೋತ್ಸವ ಹರಿಸಿದವರು. ಕವನ ಸೊಗಸಾಗಿತ್ತು. ಧನ್ಯವಾದಗಳು. ನನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಸಾಹಿತ್ಯ ಮತ್ತು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಸದಾ ಲವಲವಿಕೆಯಿಂದ ಪಾಲ್ಗೊಳ್ಳುವ ಡಾಕ್ಟರ್ ಚಾಂದಿನಿ ಖಲೀದ್ ಇಂದಿನ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ವೃತ್ತಿಯಲ್ಲಿ ಹಿಂದಿ ಉಪನ್ಯಾಸಕಿಯಾಗಿದ್ದರು. ಕನ್ನಡ ಸಾಹಿತ್ಯವನ್ನೇ ಪ್ರವೃತ್ತಿಯನ್ನಾಗಿಸಿಕೊಂಡು ಹಲವಾರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಿಸಾರರ ಕುರಿತು ಬರೆದ ಕವನ ಡಾಕ್ಟರ್ ಚಾಂದಿನಿಯವರು ವಾಚಿಸಬೇಕಾಗಿ ವಿನಂತಿ. ನಮಸ್ಕಾರ, ನಾನು ಡಾಕ್ಟರ್ ಚಾಂದಿನಿ ಖಲೀದ್ ನಿಮ್ಮೊಂದಿಗೆ. ಕನ್ನಡ ನಾಡನ್ನು ಶ್ರೀಮಂತಗೊಳಿಸಿದ ಹಲವಾರು ಕವಿಗಳಲ್ಲಿ ನಮ್ಮ ನಿತ್ಯೋತ್ಸವ ಕವಿಗಳೆಂದೇ ನಮ್ಮೆಲ್ಲರ ಮನದಲ್ಲಿ ಮನೆ ಮಾಡಿರುವ ಡಾಕ್ಟರ್ KS ನಿಸಾರ್ ಅಹಮದ್ ಅವರ ಸ್ಮರಣಾರ್ಥಕವಾಗಿ ಬರೆದ ಕವನ ನಿತ್ಯೋತ್ಸವ ನುಡಿ ಪುಷ್ಪಾಂಜಲಿ ಅರ್ಪಿಸುತ್ತಿದ್ದೇನೆ. ನಿತ್ಯೋತ್ಸವ ನುಡಿ ಪುಷ್ಪಾಂಜಲಿ. ಸಾರಸ್ವತ ರಮ್ಯೋದ್ಯಾನದ ಸಾರಥ್ಯ ವಹಿಸಿದ ಸಾರಥಿ ಸಾಹಿತ್ಯಾರಥಿ, ನಿಮಗಿಂದು ಕನ್ನಡಿಗರ ನುಡಿ ನಮನ. ಸಾಹಿತ್ಯ ಕಲಿಯೇ, ಭುವನೇಶ್ವರಿಯ ಅಕ್ಕರೆಯ ಆರಾಧಕನೇ, ಕನ್ನಡಾಂಬೆಯ ಅಸ್ಮಿತೆಯ ಪತಾಕೆಯನ್ನು ಗಗನೆತ್ತರಕ್ಕೆ ಹಾರಿಸಿದವನೇ, ನಿನಗಿಂದು ಪ್ರೀತಿಪೂರ್ವಕ ಶ್ರದ್ಧಾಂಜಲಿ, ಕನ್ನಡಿಗರ ಋನ್ಮನಗಳ ಪುಷ್ಪಾಂಜಲಿ, ಅಕ್ಷರಾಂಜಲಿ. ನಿತ್ಯೋತ್ಸವ ಕವಿಯೇ, ಇಗೋ ನಿನಗೆ ನಿತ್ಯ ನೆನಪುಗಳ ಉತ್ಸವ. ಪ್ರಕೃತಿಯ ಬಣ್ಣಗಳಲ್ಲಿ ಮಿಂದು ಮನದಲ್ಲಿ ತುಂಬಿ ಸಹೃದಯತೆಯ ಹಂಬು, ನವ್ಯ ಜೀವ ಕಳೆಯ ತಂದು ತಲ್ಲೀನ ಭಾವೋನ್ನತಿಗೆ ಸಾಹಿತ್ಯ ಜೊನ್ನುಡಿಗಳ ಸಂಭ್ರಮ. ಕನ್ನಡ ತಾಯಿಯ ಉತ್ಥಾನದ ಕಂಕಣವ ಕಟ್ಟಿದ ನೀ ನಾಡಸ್ವತ್ತು, ಅವಿಸ್ಮರಣೀಯ ಚಿರಂತ ಹೊನ್ನಮುತ್ತು. ಸಾಲುಗಟ್ಟಿದೆ ನೆನಪುಗಳು ತಲೆದೂಗಿ ನಮಿಸಿ, ಮೌನ ಹೊದ್ದು ಚಿರನಿದ್ರೆಗೆ ಜಾರಿದ ಹೆಮ್ಮೆಯ ಭುವನಸುತನೆ, ಎಂದೆಂದಿಗೂ ನೀ ಅಜರಾಮರ ಅಜರಾಮರ. ನಿನ್ನೆದೆಯಿಂ ಪುಟಿದ ನಿಸರ್ಗ ಭಾವನೆಯ ಸೆಲೆ, ಕಾಲ ಕರಗಿದರೂ ಹಚ್ಚ ಹಸಿರಾಗಿರುವುದು ನಿನ್ನಿರುವಿನ ರುಜುವಾತು. ಮತ್ತದೇ ಬೇಸರ ತಂದಿದೆ ನಿನ್ನಗಲಿಕೆ, ಮತ್ತದೇ ಬೇಸರ ತಂದಿದೆ ನಿನ್ನಗಲಿಕೆ. ಅಳಿಯದೆಂದೆಂದಿಗೂ ಕನ್ನಡಮ್ಮನಿಗೆ ನೀ ಕೊಟ್ಟ ಸೌಗಾತು. ನಾಡ ಜನರ ಶುಭ ಹಾರೈಕೆಯದು ಮತ್ತೆ ಮರಳಿ ಬಾ ಘನಮಹಿಮನೆ ಧರೆಗೆ. ಕನ್ನಡದ ದೀವಿಗೆಯ ನೀ ಹೊತ್ತು, ಕನ್ನಡದ ದೀವಿಗೆಯ ನೀ ಹೊತ್ತು. ಧನ್ಯವಾದಗಳು. ಡಾಕ್ಟರ್ ಚಾಂದಿನಿಯವರು ಹೇಳಿದಂತೆ ನಿಸರ್ಗ ಕವಿ ಅಜರಾಮರ. ಧನ್ಯವಾದಗಳು ಮೇಡಮ್. ನನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಭಾವಕವಿ, ಸುಗಮ ಸಂಗೀತ ಗಾಯಕ, ಸುಮಧುರ ಕಂಠದ ನಾಯಕ ಶ್ರೀ ಉಮೇಶ್ ಮುಂಡಳಿಯವರು. ಸಾಹಿತ್ಯ ಮತ್ತು ಸಂಗೀತದ ಆರಾಧಕರು. ಶ್ರೀಯುತರು ನಿಸಾರರ ಕುರಿತು ರಚಿಸಿದ ಕವನವನ್ನು ವಾಚಿಸಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ನಿಧನ ಹೊಂದಿದಂಥ ನಾಡೋಜ ಶ್ರೀ KS ನಿಸಾರ್ ಅಹಮದ್ ರವರ ನೆನಪಿನಲ್ಲಿ ನನ್ನದೊಂದು ಕವಿತೆ ನಿಮ್ಮ ಮುಂದೆ. ಎಂಥ ಸಹೃದಯ ಜೀವವದು ನಿನ್ನದು, ಎಂಥ ಸಹೃದಯ ಜೀವವದು ನಿನ್ನದು, ಅಂಧಕಾರದಲ್ಲಿಯೂ ಬೆಳಗಿದ ಹಣತೆಯಂಥದ್ದು, ಅಂಧಕಾರದಲ್ಲಿಯೂ ಬೆಳಗಿದ ಹಣತೆಯಂಥದ್ದು. ಎಂಥ ಸೊಬಗಿನ ವ್ಯಕ್ತಿತ್ವ ನಿನ್ನದು, ಎಂಥ ಸೊಬಗಿನ ವ್ಯಕ್ತಿತ್ವ ನಿನ್ನದು, ಮುಳ್ಳುಗಳ ನಡುವಲ್ಲಿ ಮನಸೆಳೆವ ಗುಲಾಬಿಯಂಥದ್ದು, ಮುಳ್ಳುಗಳ ನಡುವಲ್ಲಿ ಮನಸೆಳೆವ ಗುಲಾಬಿಯಂಥದ್ದು. ಎಂಥ ಹೊಳಪುಳ್ಳ ಕಣ್ಣುಗಳವು ನಿನ್ನದು, ಎಂಥ ಹೊಳಪುಳ್ಳ ಕಣ್ಣುಗಳವು ನಿನ್ನದು, ಬೋರ್ಗರೆವ ಕಡಲಾಳದ ಮುತ್ತಿನಂಥದ್ದು. ಎಂಥ ಸುಮಧುರ ನುಡಿಯದು ನಿನ್ನದು, ಎಂಥ ಸುಮಧುರ ನುಡಿಯದು ನಿನ್ನದು, ಮಾಮರದ ಮರೆಯಲ್ಲಿ ಇಂಪಿಡುವ ಕೋಗಿಲೆಯಂಥದ್ದು, ಮಾಮರದ ಮರೆಯಲ್ಲಿ ಇಂಪಿಡುವ ಕೋಗಿಲೆಯಂಥದ್ದು.
ಮಲೆನಾಡ ಸೊಬಗನ್ನು ಕಾವ್ಯದಲ್ಲಿ ಸೆರೆ ಹಿಡಿದು ಮಲೆನಾಡ ಸೊಬಗನ್ನು ಕಾವ್ಯದಲ್ಲಿ ಸೆರೆ ಹಿಡಿದು ನಿತ್ಯೋತ್ಸವ ಕವಿಯಾಗಿ ಮೆರೆದವನು ನೀನು. ನಿತ್ಯೋತ್ಸವ ಕವಿಯಾಗಿ ಮೆರೆದವನು ನೀನು. ಕರುನಾಡ ತುಂಬೆಲ್ಲ ಅಚ್ಚಳಿಯದಂತೆ ಕರುನಾಡ ತುಂಬೆಲ್ಲ ಅಚ್ಚಳಿಯದಂತೆ ನಿತ್ಯ ಉತ್ಸವ ತುಂಬಿದವ ನೀನು. ನಿತ್ಯ ಉತ್ಸವ ತುಂಬಿದವ ನೀನು. ಈ ನಾಡ ಮಿಡಿತವದು ನಿನ್ನ ನಿತ್ಯೋತ್ಸವ ಕವನ. ಈ ನಾಡ ಮಿಡಿತವದು ನಿನ್ನ ನಿತ್ಯೋತ್ಸವ ಕವನ. ನಾಡೋಜ ಕವಿಯೇ ನಿನಗಿದೋ ನಮನ. ಓ ನಾಡೋಜ ಕವಿಯೇ ನಿನಗಿದೋ ನಮನ. ನಮ್ಮ ನಿಸಾರರು ಮಲೆನಾಡ ಸೊಬಗನ್ನು ಕಾವ್ಯದಲ್ಲಿ ಸೆರೆ ಹಿಡಿದು ನಿತ್ಯೋತ್ಸವ ಕವಿಯಾದರು. ಧನ್ಯವಾದಗಳು ಸರ್. ನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಳಿಯಾಳದ ಹವ್ಯಾಸಿ ಸಾಹಿತಿಯಾಗಿರುವ ಶ್ರೀ ಕಾಳಿದಾಸ್ ಬಡಿಗೇರಿವರು ಕನ್ನಡ ಸಾರಸ್ವತ ಲೋಕಕ್ಕೆ ಹಲವಾರು ಬರಹಗಳನ್ನು ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಗು ನಗುತ್ತಾ ನಗು ಹಂಚುತ್ತಾ ಸಾಗುವ ಸ್ನೇಹಮಯಿ ಕಾಳಿದಾಸ್ ಬಡಿಗೇರ್ ಅವರು ಈಗ ತಮ್ಮ ಕವನ ವಾಚಿಸಲಿದ್ದಾರೆ. ವಂದನೆಗಳು. ನಾನು ಕಾಳಿದಾಸ್ ಬಿ ಬಡಿಗೇರ್, ಹಳಿಯಾಳ. ನಿತ್ಯೋತ್ಸವ ಕವಿ ನಿಸಾರಮ್ಮದರಿಗೆ ಒಂದು ನುಡಿ ನಮನ. ಕವಿತೆಯ ಶೀರ್ಷಿಕೆ ನಿತ್ಯೋತ್ಸವದ ನಾವಿಕ. ಜೋಗದ ಝರಿಗೆ ನುಡಿಸಿರಿ ಮುಡಿಸಿದಾತ. ವಿಜ್ಞಾನ ಅಧ್ಯಾಪಕನಾಗಿ ಕನ್ನಡ ಮೆಚ್ಚಿದಾತ. ವಿಜ್ಞಾನ ಅಧ್ಯಾಪಕನಾಗಿ ಕನ್ನಡ ಮೆಚ್ಚಿದಾತ. ಕನ್ನಡದಿ ಉರ್ದು ಆಡುಭಾಷೆ ತಂದನಾಥ. ಕನ್ನಡದಿ ಉರ್ದು ಆಡುಭಾಷೆ ತಂದನಾಥ. ಸಾಹಿತ್ಯದಲ್ಲಿ ಸಂಗೀತ ಗೇಯ ತುಂಬಿದಾತ. ಸಾಹಿತ್ಯದಲ್ಲಿ ಸಂಗೀತ ಗೇಯ ತುಂಬಿದಾತ. ರಾಜ್ಯ ಅಕಾಡೆಮಿಯಲ್ಲಿ ಸೇವೆ ಪಸರಿಸಿದನಾಥ. ರಾಜ್ಯ ಅಕಾಡೆಮಿಯಲ್ಲಿ ಸೇವೆ ಪಸರಿಸಿದನಾಥ. ಜೋಗದ ಝರಿಗೆ ನುಡಿಸಿರಿ ಮುಡಿಸಿದಾತ. ಮನಸ್ಸು ಗಾಂಧಿ ಬಜಾರದಿ ಮನವ ತೊಳೆದನಾಥ. ಮನಸ್ಸು ಗಾಂಧಿ ಬಜಾರದಿ ಮನವ ತೊಳೆದನಾಥ. ನೆನೆದವರ ಮನದಲ್ಲಿ ಸ್ಥಿರವಾಗಿ ನಿಂತನಾಥ. ನೆನೆದವರ ಮನದಲ್ಲಿ ಸ್ಥಿರವಾಗಿ ನಿಂತನಾಥ. ಅನಾಮಿಕ ಆಂಗ್ಲರು ನಾನೆಂಬ ಪರಕೀಯ ಆದನಾಥ. ಅನಾಮಿಕ ಆಂಗ್ಲರು ನಾನೆಂಬ ಪರಕೀಯ ಆದನಾಥ. ಸುಮುಹೂರ್ತ ಸಂಜೆಯ 5ರ ಮಳೆಯಲ್ಲಿ ಮಿಂದನಾಥ. ಸುಮುಹೂರ್ತ ಸಂಜೆಯ 5ರ ಮಳೆಯಲ್ಲಿ ಮಿಂದನಾಥ. ಜೋಗದ ಜರಿಗೆ ನುಡಿಸಿರಿ ಮುಡಿಸಿದಾತ. ಐರೋಪ್ಯ ನಾಟಕಗಳ ಕನ್ನಡಕ್ಕೆ ಎಳೆದನಾಥ. ಐರೋಪ್ಯ ನಾಟಕಗಳ ಕನ್ನಡಕ್ಕೆ ಎಳೆದನಾಥ. ಹಕ್ಕಿಗಳನ್ನು ಮಕ್ಕಳಿಗಾಗಿ ಅಂಗಳಕ್ಕೆ ತಂದಾತ. ಹಕ್ಕಿಗಳನ್ನು ಮಕ್ಕಳಿಗಾಗಿ ಅಂಗಳಕ್ಕೆ ತಂದಾತ. ನೆಹರು ಪ್ರಶಸ್ತಿ ಪಡೆದ ಕವಿ ನಾಯಕನಾಥ. ನೆಹರು ಪ್ರಶಸ್ತಿ ಪಡೆದ ಕವಿ ನಾಯಕನಾಥ. ರಾಜ್ಯೋತ್ಸವಕ್ಕೆ ಭಾಜನನಾದ ಕವಿರಾಜನಾಥ. ರಾಜ್ಯೋತ್ಸವಕ್ಕೆ ಭಾಜನನಾದ ಕವಿರಾಜನಾಥ. ಜೋಗದ ಝರಿಗೆ ನುಡಿಸಿರಿ ಮುಡಿಸಿದಾತ. ಧನ್ಯವಾದಗಳು. ನಮ್ಮ ನಿಸಾರರು ನೀವೆಂದಂತೆ ಹಕ್ಕಿಗಳನ್ನು ಮಕ್ಕಳಿಗಾಗಿ ಅಂಗಳಕ್ಕೆ ತಂದವರು. ಧನ್ಯವಾದಗಳು ಸರ್. ನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಉತ್ತಮ ಸ್ನೇಹಪರರು, ಉತ್ತಮ ವಾಗ್ಮಿಗಳು ಆಗಿರುವ ಶ್ರೀ ಮಂಜುನಾಥ ನಾಯ್ಕರವರು ತಮ್ಮನ್ನು ಸದಾ ಸಾಹಿತ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು. ತಾವು ಬೆಳೆಯುತ್ತಾ ತಮ್ಮ ಜೊತೆಯವರನ್ನು ಬೆಳೆಸುತ್ತಾ ಸುಪ್ತ ಪ್ರತಿಭೆಗಳಿಗೆ ನೀರೆರೆದು ಆಸಕ್ತಿ ಮೂಡಿಸುವ ಮೃದು ಹೃದಯದವರು. ಮಂಜುನಾಥ ನಾಯ್ಕರವರು ಈಗ ತಮ್ಮ ಕವನವನ್ನು ವಾಚಿಸಬೇಕಾಗಿ ವಿನಂತಿ. ಕವಿ ಎಂದರೆ ಕವಿ ಅವರೇ ಕನ್ನಡದ ನಿತ್ಯೋತ್ಸವ ಕವಿ. ಕವಿ ಎಂದರೆ ಕವಿ ಅವರೇ ಕನ್ನಡದ ನಿತ್ಯೋತ್ಸವ ಕವಿ. ಧರ್ಮದ ಸೋಂಕಿಲ್ಲದ ಪರಿಶುದ್ಧ ಜನಮೆಚ್ಚಿದ ಕವಿ. ಧರ್ಮದ ಸೋಂಕಿಲ್ಲದ ಪರಿಶುದ್ಧ ಜನಮೆಚ್ಚಿದ ಕವಿ. ಜಲಪಾತದ ಮೂಲಕ ಸಾಹಿತ್ಯ ಪ್ರವೇಶ. ಜಲಪಾತದ ಮೂಲಕ ಸಾಹಿತ್ಯ ಪ್ರವೇಶ. ಜೋಗದ ಸಿರಿಗೆ ಕವನದ ಸಂದೇಶ. ಜೋಗದ ಸಿರಿಗೆ ಕವನದ ಸಂದೇಶ. ವೈಚಾರಿಕ ಕೃತಿಯ ಮೂಲಕ ಜನಮನ ಗೆದ್ದವರು. ವೈಚಾರಿಕ ಕೃತಿಯ ಮೂಲಕ ಜನಮನ ಗೆದ್ದವರು. ಮಕ್ಕಳ ಸಾಹಿತ್ಯದಿಂದ ಜನಪ್ರಿಯರಾದವರು. ಮಕ್ಕಳ ಸಾಹಿತ್ಯದಿಂದ ಜನಪ್ರಿಯರಾದವರು. ಅನುವಾದ ಕೃತಿಯು ಹೆಚ್ಚಿಸಿತು ಸಾಹಿತ್ಯಿಕ ಜ್ಞಾನ. ಅನುವಾದ ಕೃತಿಯು ಹೆಚ್ಚಿಸಿತು ಸಾಹಿತ್ಯಿಕ ಜ್ಞಾನ. ಸಂಪಾದನಾ ಗ್ರಂಥ ಅರಳಿಸಿತು ಆಸಕ್ತರ ಮನ. ಸಂಪಾದನಾ ಗ್ರಂಥ ಅರಳಿಸಿತು ಆಸಕ್ತರ ಮನ. ಮನಸ್ಸು ಗಾಂಧಿ ಬಜಾರು ಎನ್ನುವ ಕವನ ಸಂಕಲನ. ಮನಸ್ಸು ಗಾಂಧಿ ಬಜಾರು ಎನ್ನುವ ಕವನ ಸಂಕಲನ ಗಾಂಧಿ ಸಂದೇಶವ ನೀಡಿತು ಸಮಾಜಕ್ಕೆ ಈ ಕವನ. ಗಾಂಧಿ ಸಂದೇಶವ ನೀಡಿತು ಸಮಾಜಕ್ಕೆ ಈ ಕವನ. ಕುರಿಗಳು ಸಾರ್ ಕುರಿಗಳು ಮೂಲಕ ರಾಜಕೀಯ ವಿಡಂಬನೆ. ಕುರಿಗಳು ಸಾರ್ ಕುರಿಗಳು ಮೂಲಕ ರಾಜಕೀಯ ವಿಡಂಬನೆ.
ಸಮಾಜದ ಅಜ್ಞಾನಿಗಳ ಮನಪರಿವರ್ತನೆಯ ನಿವೇದನೆ. ಧರ್ಮದ ಸೋಂಕಿಲ್ಲದ ಕವಿ ನಿಸಾರರು. ನಿಸರ್ಗದಲ್ಲಿ ಸರ್ಗಸುಖ ಕಂಡವರು ನಮ್ಮ ನಿಸಾರರು. ಧನ್ಯವಾದಗಳು ಸರ್. ನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಯಲ್ಲಾಪುರದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿರುವ ನಾಗರಾಜ್ ಹುಡೇದ್ರವರು ಸದಾ ಹಸನ್ಮುಖಿ. ಪುಟ್ಟ ಪುಟ್ಟ ಮಕ್ಕಳ ಮುಗ್ಧ ಮಾತುಗಳನ್ನು ಮನಸಾರೆ ಸವಿದು ಮಕ್ಕಳ ಮನಸ್ಸನ್ನು ಗೆದ್ದಿರುವ ಸಹೃದಿ. ಸದಾ ಸಾಹಿತ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಶ್ರೀ ನಾಗರಾಜ್ ಹುಡೇದ್ರವರು ತಮ್ಮ ಕವನವನ್ನು ವಾಚಿಸಬೇಕಾಗಿ ವಿನಂತಿ. ಕನ್ನಡದ ಖ್ಯಾತ ಕವಿಗಳಾದಂಥ ನಾಡೋಜ ಪಂಪ ಪ್ರಶಸ್ತಿ ವಿಜೇತರಾದಂಥ ನಿಸಾರ್ ಅಹಮದ್ ಅವರ ಸ್ಮರಣೆಗೋಸ್ಕರವಾಗಿ ಅವರ ಕುರಿತಾದಂಥ ಒಂದು ಕವನವನ್ನು ನಾನು ವಾಚಿಸ್ತಾ ಇದ್ದೇನೆ. ನಾನು ನಾಗರಾಜ್ ಎಂ ಹುಡೇದ್, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೈಲಂದುರ್ಗ ವಿಳವಾಡ, ತಾಲೂಕು ಯಲ್ಲಾಪುರ. ಕವನದ ಶೀರ್ಷಿಕೆ ಕನ್ನಡದ ಸಾರ ನಿಸ್ಸಾರ. ನಾಡದೇವಿಗೆ ನಿತ್ಯ ಪೂಜೆಗೈದ ನಿತ್ಯೋತ್ಸವದ ಕವಿ, ಸೂಟು ಬೂಟಿನ ಶಿಸ್ತುದಾರಿ, ನಡೆ ನುಡಿಗಾದರೂ ರಹದಾರಿ. ಹಮ್ಮು ಬಿಮ್ಮಿಲ್ಲದ ಚೆಲುವು ಕನ್ನಡದ ಸಾರವೇ ನಿಸ್ಸಾರರು. ಧರ್ಮ ಜಾತಿಗಳ ಸೋಂಕಿಲ್ಲದೆ ಕನ್ನಡ ಮೆರೆಸಿದ ಸಾತ್ವಿಕರು. ನವ್ಯೋತ್ತರ ಕಾವ್ಯದ ಮೂಲಕವೇ ನುಡಿ ಕೈಂಕರ್ಯಗೈದ ಮೌಲ್ವಿ. ಸರ್ವ ಧರ್ಮಗಳ ಸಾರವೇ ನಿಸ್ಸಾರ. ಪಂಪ, ನಾಡೋಜ, ಪದ್ಮಶ್ರೀ ನಿಸ್ಸಾರಿಗೊಲಿದು ನಲಿದವು. ಕುರಿಗಳು ಸಾರ್ ವ್ಯವಸ್ಥೆಯ ವಿಡಂಬನೆ ಬಿಂಬವು. ಮನದೊಂದಿಗೆ ಮಾತುಕತೆ ಮುಗಿಸಿ ಬಯಸಿ ನೆನೆದವರ ಮನದಲ್ಲಿ ಅಜರಾಮರರಾದ ಕವಿರತ್ನ. ಸಂಜೆ 5ರ ಮಳೆಯಂತೆ ಜನಿಸಿ ಬನ್ನಿ ನಿಸಾರ್ ಸಾರ್, ನಿಮಗೆ ನಿತ್ಯೋತ್ಸವ ಕನ್ನಡ ಐಸಿರಿಗೆ ನಿತ್ಯೋತ್ಸವ. ಧನ್ಯವಾದಗಳು. ಮನದೊಂದಿಗೆ ಮಾತುಕತೆ ಮುಗಿಸಿ ನೆನೆದವರ ಮನದಲ್ಲಿ ಅಜರಾಮರರಾದವರು ನಿಸಾರರು. ಧನ್ಯವಾದಗಳು ಸರ್. ನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಅಕ್ಷರಾಂಜಲಿಗೆ ತಮ್ಮ ಕವನವನ್ನು ವಾಚಿಸಿ ಕಳಿಸಿದ ವಿಡಿಯೋಗಳಲ್ಲಿ ಕೆಲವು ಕವಿಗಳ ವಿಡಿಯೋಗಳನ್ನು ಮಾತ್ರ 2ನೇ ಎಪಿಸೋಡ್ನಲ್ಲಿ ಪ್ರಸಾರ ಮಾಡಿದ್ದೇವೆ. ಇನ್ನುಳಿದ ಕವಿಗಳ ವಿಡಿಯೋಗಳನ್ನು ಮುಂದಿನ ಎಪಿಸೋಡಿನಲ್ಲಿ ನಾವು ಪ್ರಸಾರ ಮಾಡುತ್ತಿದ್ದೇವೆ. ಎಲ್ಲರೂ ತಮ್ಮ ಮನೆಯಲ್ಲಿಯೇ ವಾಚಿಸಿ ಕಳಿಸಿರುವುದರಿಂದ ದೂರದರ್ಶನದಲ್ಲಿ ಪ್ರಸಾರವಾಗುವಾಗ ಕೆಲವು ಲೋಪದೋಷಗಳು ಕಂಡುಬರುತ್ತಿರುವುದು ಸಹಜ. ದಯವಿಟ್ಟು ಸಹೃದಯ ಕಾವ್ಯಾಸಕ್ತರು ಅವನ್ನೆಲ್ಲವನ್ನು ಮನ್ನಿಸಿ ಸಹಕರಿಸಬೇಕಾಗಿ ವಿನಂತಿ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಇನ್ನುಳಿದ ಕವಿಗಳ ವಿಡಿಯೋಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇಂದು ಭಾಗವಹಿಸಿದ ಎಲ್ಲ ಕವಿಗಳಿಗೂ ಅನಂತಾನಂತ ಧನ್ಯವಾದಗಳು. ಜೈ ಕರ್ನಾಟಕ. ನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ. ಅದೇ ಸಂಜೆ ಅದೇ ಏಕಾಂತ, ನಿನ್ನ ಜೊತೆ ಇಲ್ಲದೆ ಮಾತಿಲ್ಲದೆ ಮನವಿಭ್ರಾಂತ. ಮತ್ತದೇ ಬೇಸರ ಅದೇ ಸಂಜೆ ಅದೇ